ನನಗೆ ಘೋಷಣೆಗಳನ್ನು ಕೂಗುವಾಗ ಭಾಳ ಇಲ್ಲಿ ಅನೇಕ ಜನ ಟೀಚರ್ಸ್ ಇದ್ದೀರ ಹೌದಾ? ಇದ್ದೀರಾ ಟೀಚರ್ಸು? ದಯವಿಟ್ಟು ಎಲ್ಲ ಈ ಕಡೆ ಗಮನ ಕೊಟ್ಟರೆ ಮಾತಾಡ್ಬೋದು ನಾವು. ಅದು ನನ್ನ ಮೀಟಿಂಗ್ ಅನ್ನೋದು ವಾರ್ಷಿಕ ಮಹಾಸಭೆ ನೀವು ಕೇಳ್ತಾ ಇಲ್ಲ, ನಾನು ಅವ್ರಿಗೂ ಕೇಳ್ತಾ ಇಲ್ಲ. ಫ್ಯಾನ್ ಶಬ್ದನೇ ಬೇಡ. ಹಾಂ, ಫ್ಯಾನ್ ಶಬ್ದನೇ ತುಂಬ ಇದೆ. ಇದುವರೆಗೂ ನಡೆದ ಕಾರ್ಯಕ್ರಮ ನೋಡೋ ಆಗಿತ್ತು, ನಮ್ಮದು ಕೇಳೋ ಆಗಿರ್ಬೇಕಲ್ಲ. ಕೇಳಿಸಿದ್ರೆ ಕಾರ್ಯಕ್ರಮ ಅದು. ಕೇಳ್ತಾ ಇದೆಯಾ? ಯಾರು ಕೇಳ್ತಾ ಇಲ್ಲ ಕೈ ಮೇಲಂದ್ರೆ? ಅರ್ಧ ಜನ ಕೇಳ್ತಾರೆ ಸರ್. ಮತ್ತೆ ಇದು ಯಾರು ಕೇಳಿಸ್ತು? ಈಗ ತಮಾಷೆಗಳೆಲ್ಲ ಕೇಳ್ತಾ ಇಲ್ಲ. ಹಾಲು ಎಕ್ಕೋನೋ ಅಥವಾ ಮೈಕ್ ಪ್ರಾಬ್ಲಮ್ ಅಥವಾ ಫ್ಯಾನ್ಗಳ ಪ್ರಾಬ್ಲಮ್. ಫ್ಯಾನ್ ತೆಗ್ಸೋಣ ಅಂತ ಚಳಿ ಏನಿದೆ, ಸೆಕೆ ಏನಿಲ್ಲ. ದಯವಿಟ್ಟು ಅದನ್ನೇ ಶಬ್ದ ಜಾಸ್ತಿ. ನಾನು ನೋಡಿದೆ ಹಾಗೆ ಪಾಪ ಎಲ್ಲ ಹಿರಿಯರು ದಯವಿಟ್ಟು ಅಲ್ಲಿ ಹತ್ತಿರ ಇರೋರೆಲ್ಲ ಫ್ಯಾನ್ ತೆಗೆದುಬಿಡಿ ನೋಡೋಣ. ಹೋಗ್ತಾ ಇಲ್ಲ, ಹೇಗೆ ಇನ್ಫೆಕ್ಷನ್ ಇದೆ. ನನಗೆ ಶಿಕ್ಷಕ ದಿನಾಚರಣೆ ಅಂದರೆ ಬಹಳ ಸಂತೋಷದ ದಿನ ಮತ್ತು ಹೆಮ್ಮೆಯ ದಿನ. ಯಾಕೆಂದರೆ ನಾನು ಒಬ್ಬ ಶಿಕ್ಷಕನ ಮಗ, ನಮ್ಮ ತಂದೆ ಶಿಕ್ಷಕರಾಗಿದ್ದರು. ನಾವು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅದರ ವಾರ್ಷಿಕೋತ್ಸವಕ್ಕಿಂತ ಮುಂಚೆ ಶಿಕ್ಷಕ ದಿನಾಚರಣೆಯನ್ನು ಅದ್ದೂರಿಯಿಂದ ಮಾಡ್ತಾ ಇದ್ದರು. ಯಾಕಂದರೆ ಶಿಕ್ಷಕರು ಮಾನವ ಶಿಲ್ಪಿಗಳು. ನಮ್ಮಂಥ ಕಗ್ಗಲ್ಲುಗಳನ್ನು ತಿದ್ದಿ ಒಂದು ರೂಪವನ್ನು ಕೊಟ್ಟು ಸಮಾಜದಲ್ಲಿ ಗೌರವವನ್ನು ಕೊಡಿಸ್ತಕ್ಕಂಥ ವ್ಯಕ್ತಿ ಶಿಕ್ಷಕರು. ಅದಕ್ಕೆ ಯಾವತ್ತೂ ಹೆತ್ತ ತಾಯಿಯನ್ನು ಮತ್ತು ಕಲಿಸಿದ ಶಿಕ್ಷಕರನ್ನು ಯಾರು ಮರಿಬಾರದು. ಅವರಿಬ್ಬರು ಮಾತ್ರ ವಂದನೆಗೆ ಅರ್ಹರು. ಅಂಥ ಒಂದು ಶಿಕ್ಷಕ ದಿನಾಚರಣೆ ದಿವಸ ಶಿಕ್ಷಕರ ಮಗನಾದ ನನ್ನನ್ನೇ ಮತ್ತು ನನ್ನ ಸ್ನೇಹಿತರನ್ನೇ ಕಲಿಸೋದಕ್ಕೋಸ್ಕರ ನಿಮಗೆಲ್ಲ ಅನಂತ ಧನ್ಯವಾದಗಳನ್ನು ಹೇಳ್ತಾ, ನರಸಿಂಹ ಜೋಶಿ ಗೊತ್ತು ನಿಮಗೆಲ್ಲ, ನಮ್ಮ ತಂಡದಲ್ಲೇ ಅವರು ಸಾಕಷ್ಟು ಜಾಣರು, ಜೊತೆಗೆ ಸಾಕಷ್ಟು ದಪ್ಪ ಇರೋರು. ನಾನು ಮಹಾಮನಿ ಸರಳ ರೇಖೆ ಇದ್ದಾಗಿದ್ದೀನಿ, ಅವರು 0 ಇದ್ದಾಗಿದ್ದಾರೆ. ಅದಕ್ಕೆ ನಮ್ಮ ಟೀಮಿಗೆ ಏನು ಹೆಸರಿದೆ ಗೊತ್ತಾ? 101, 101. ನಾನು 1, ಇದು 0, ಅದು 1. ಕೇವಲ ಆಕಾರದಲ್ಲಿ ಅವರು 0 ಆಗಲಿ, ಮಾತು ಭಾಷಣದಲ್ಲಿ ಅವರು ನಂಬರ್ 1. ಕರ್ನಾಟಕದ ಎಲ್ಲ ರಾಜಕಾರಣಿಗಳ, ಸಿನಿಮಾ ನಟರ ಧ್ವನಿಗಳನ್ನು ಅನುಕರಿಸ್ತಾರೆ. ಅವರನ್ನು ನಾವು ಫಸ್ಟ್ ಯಾಕೆ ಬಿಡ್ತೀವಿ ಅಂದರೆ ಗಲಾಟೆ ಕಮ್ಮಿ ಆಗಿ ಎಲ್ಲರೂ ಸೆಟ್ಲ್ ಆಗಲಿ ಅಂತ. ಎರಡನೇ ಸಂಬಂಧ ಏನು ಅಂದರೆ, ಈ ಮೊನ್ನೆ ತಾನೇ ಯಾವ ಹಬ್ಬವಾಯಿತು? ಗಣೇಶ. ಗಣಪತಿ ಹೇಗಾಗ್ತಾನೆ ಅಂತ ನಾನು ಮಕ್ಕಳು ಹೇಳೋದಿಲ್ಲ. ನರಸಿಂಹ ಜೋಶಿ ನೋಡ್ರಿ ಅಂತ ಹೇಳ್ತೀನಿ. ಅವ್ರು ನೋಡಿದ್ರೆ ಗಣಪತಿ ಕಂಡಾಗ ಆಗ್ತಾರೆ. ಅವರು ಮೊದಲು ಮಾತಾಡಿದ್ರೆ ಮುಂದಿನ ಕಾರ್ಯಕ್ರಮಗಳೆಲ್ಲ ವಿಘ್ನ ನಿವಾರಣೆ ಆಗ್ತದೆ. ಅದಕ್ಕೆ ನಮ್ಮ ತಂಡದ ಗಣಪತಿಯಾಗಿರ್ತಕ್ಕಂಥ ನರಸಿಂಹ ಜೋಶಿ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರನ್ನ, ಹಿರಿಯರನ್ನು ತಮ್ಮ ಧ್ವನಿಗಳ ಮೂಲಕ, ಇಲ್ಲಿಯ ಬರಲಾರದಂಥವ್ರನ್ನ ಧ್ವನಿಯನ್ನು ಮಾಡೋದ್ರ ಮೂಲಕ ನಿಮ್ಮನ್ನು ರಂಜಿಸುತ್ತಾ ಈ ಹಾಸ್ಯ ಸಂಜೆಯನ್ನು ಆರಂಭ ಮಾಡಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ನಿಮ್ಮ ಮುಂದೆ ನರಸಿಂಹ ಜೋಶಿ. ಹಲೋ. ಮಾನಿಟರ್ ಸ್ವಲ್ಪ ಜಾಸ್ತಿ ಮಾಡೋಣ. ಎಕೋ ತೆಗೆದುಬಿಟ್ಟು ಸರ್, ಎಕೋ ಬೇಡ, ಎಕೋಲ್ಲ. ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನಡೆದಿರ್ತಕ್ಕಂಥ ಬಹುಶಃ ಎಲ್ಲರ ಶಿಕ್ಷಕರ, ಎಲ್ಲ ಶಿಕ್ಷಕ ವರ್ಗಕ್ಕೆ, ಗುರು ವೃಂದಕ್ಕೆ ನಮಸ್ಕಾರಗಳು. ಅಕ್ಕವರು ಮನಸ್ಸು ದೊಡ್ಡದು. ಇಷ್ಟು ಜನ ಇದ್ದಾರೆ,
ಚಪ್ಪಾಳೆ ತಡ್ತಕ್ಕಂಥ ಜವಾಬ್ದಾರಿ ಹೊತ್ಕೊಂಡ್ರೆ ಒಂದು 4-5 ಜನ ಮಾತ್ರ ಇದ್ದೀರಮ್ಮ. ಕಾಲ ಭಾಳ ಸೂಕ್ಷ್ಮ ಇದೆ, ನಾವೇ ಕೇಳಿ ತಟ್ಟಿಸ್ಕೋಬೇಕು. ಸಮೃದ್ಧಿ ಮಂಜುನಾಥ್ ಸರ್ ಅವರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ನಾವು ಸುಮಾರು 4700 ಕಾರ್ಯಕ್ರಮ ಕೊಟ್ಟಿದ್ದೀವಿ. 2 ದಿನಗಳ ಕಾಲ ನಮ್ಮನ್ನು, ಅವರಿನ್ನೂ MLA ಆಗಿರಲಿಲ್ಲ, 2 ದಿನಗಳ ಕಾಲ ನಮ್ಮನ್ನು ರಾಮೋಜಿರಾವ್ ಫಿಲಿಮ್ ಸಿಟಿಯಲ್ಲಿ ಸ್ಟೇ ಮಾಡಿಸಿ ಬಾಹುಬಲಿ ಚಿತ್ರೀಕರಣ ಆಗಿರ್ತಕ್ಕಂಥ ಶೂಟಿಂಗ್ ಎಲ್ಲ ಸ್ಪಾಟನ್ನು ತೋರಿಸಿ, ಆಗಲೇ ಅವರಿಗೆ ಕಲಾವಿದರ ಮೇಲೆ ಪ್ರೀತಿ, ಗೌರವ, ಅಭಿಮಾನ, ಕಲಾವಿದರ ಕಂಡ್ರೆ ಅವರಿಗೆ ಭಾಳ ಪ್ರೀತಿ. ನಾವು ಅಲ್ಲಿ ಬರ್ತಾ ಇದ್ದಂಗೆ ಅವರು ಕೆಲವೊಬ್ಬರ ನಾವು ಭಾಳ ಜನ ನೋಡಿದ್ದೀವಿ. ನಮ್ಮ ನೋಡ್ತಾ ಇದ್ದಾಗ ಟರ್ನ್ ಆಗ್ತಾರೆ, ಅವರೇ ಫಸ್ಟ್ ನಮ್ಮ ನಮಸ್ಕಾರ ಅಲ್ಲಿ, ಆಮೇಲೆ ಅವ್ರಿಗೆ ನನ್ನ ಭಾವನೆ ಇರ್ತದೆ. ಅವ್ರು ನಮ್ಮನ್ನು ನೋಡ್ತಾ ಇದ್ದಂಗೆ ಅವರೇ ಕೈ ಮಾಡಿಬಿಟ್ರು. ಅದು ಪದವಿಗಳು ಶಾಶ್ವತವಲ್ಲ, ಆತ್ಮೀಯತೆ ಅನ್ನೋದಿದೆಲ್ಲ ಇದು ಶಾಶ್ವತ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ತುಂಬ ಧನ್ಯವಾದ ಸರ್, ಭಾಳ ಸಂತೋಷ. ಈಗ ಒಂದು ಸಣ್ಣ ಕಾಂಪಿಟೇಷನ್ ಇಟ್ಬಿಡೋಣ. ಈಗ ನನಗೇನು ಅನ್ನಿಸ್ತದೆ, ಇಷ್ಟು ಲೈಟ್ ಸಾಕಾಗಿಲ್ಲೇನೋ ಅಂತ ಇವೆರಡು ಹಾಕಿದಾರೆ ಅಂತ ಅನಿಸ್ತಲ್ಲ. ಇವು ಲೈಟ್ ಯಾಕಣ್ಣ ಇರಲಿ, ಇಲ್ಲ ಇರಲಿ, ಇವು ತೆಗೆದ್ರೆ ಸಾಕು. ಯಾಕಂದ್ರೆ ಈ ಕಾಣಲ್ಲ ಇಲ್ಲ ಇದ್ದ. ಹಾಂ, ಇವು ಲೈಟ್ ತೆಗೆದುಬಿಡಿ ಸರ್. ಮಾತು ಫೋಕಸ್ ಬೇಡ, ನಾನೇನು ಅಷ್ಟು ನೋಡೋಕೆ ಚಂದನ ಇಲ್ಲ ಅದಕ್ಕೆ. ಹಾಗಾಗಿ ಬ್ಯಾಡ್ರಿ, ಆ ಕಡೆ ತಿರ್ಸ್ಬೇಡಿ, ಈ ಕಡೆ ಬಂದು ಮಾಡ್ಬಿಡಿ ಸರ್. ಹಾಂ, ಥ್ಯಾಂಕ್ಸ್. ಎಷ್ಟು ಶಾಂತ ಆಯ್ತು ನೋಡಿ. ಮಾತು ಹಂಗಿರಬಾರ್ದು, ಮಾತು ಹಿಂಗಿರಬಾರ್ದು, ಮಾತು ಹಂಗಿರಬಾರ್ದು, ಮಾತು ಹಿಂಗಿರಬಾರ್ದು, ಮಾತು ಅವ್ರಂಗಿರಬಾರ್ದು, ಮಾತು ಇವ್ರಂಗಿರಬಾರ್ದು, ಮಾತು ಅವ್ರಂಗಿರಬಾರ್ದು, ಮಾತು ಇವ್ರಂಗಿರಬಾರ್ದು, ಮಾತಾಡಿದ್ರೆ ಮಾತಿಗೆ ಯಾರ್ದು ಹಂಗಿರಬಾರ್ದು. ಮಾತಿನಲ್ಲಿ ರೀತಿ ಇರಬೇಕು, ಮಾತಿನಲ್ಲಿ ನೀತಿ ಇರಬೇಕು, ಮಾತಿನಲ್ಲಿ ಪ್ರೀತಿ ಇರಬೇಕು, ಮಾತಿನಲ್ಲಿ ಒಂದು ಸಂದೇಶ ಇರಬೇಕು, ಮಾತಿನಲ್ಲಿ ಒಂದು ಉದ್ದೇಶ ಇರಬೇಕು, ಮಾತಿಗೊಂದು ಆದೇಶ ಇರಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿದರು, ನುಡಿದರೆ ಮುತ್ತಿನ. ನೀವೆಲ್ಲ ಪಾಠ ಹೇಳೋರು, ನಿಮಗೆ ನಾವು ಪಾಠ ಹೇಳಬೇಕು. ಅದೃಷ್ಟ ಅದು ಅದರಿಷ್ಟ, ಯಾರಿಗೆ ಹೆಂಗೆ ಬೇಕಾದ್ರೂ ಬರ್ಬೋದು, ಯಾರಿಗೆ ಹೆಂಗೆ ಬೇಕಾದ್ರೂ ಹೋಗ್ಬೋದು. ನಾನು ಸಿನಿಮಾನೇ ನಂಬಿಕೊಂಡು ಜೀವನ ಮಾಡಿದವರು. ನಮ್ಮಪ್ಪ ನಮ್ಮಮ್ಮ, ನಮ್ಮಪ್ಪರ ಮೇಷ್ಟ್ರು ಪ್ರಾಥಮಿಕ, ಅವರು IOS ಅಂತಿತ್ತು ಮೊದಲು, ಅದಾದಮೇಲೆ BO ಅಂತಾಯಿತು. ಅಲ್ಲಿದ್ದು ಶಿಕ್ಷಕರಿಂದ ಹೆಡ್ ಮಾಸ್ಟರ್ ಆಗಿ ಪ್ರಮೋಷನ್ ಆದು. ನಾ ಭಾಳ ದೊಡ್ಡಿದ್ದ ಹುಡುಗ. ನಮ್ಮಪ್ಪ ನಮ್ಮಮ್ಮ ಬಡದು ಶಾಲೆಗೆ ಕಳಿಸ್ತಿದ್ರು. ಶಾಲ್ಯಾಗ ಮಾಸ್ಟ್ರು ಬಡದು ಎಷ್ಟು ದಡ್ಡಿದ್ದಿಲ್ಲ ಅಂತ ಮನೆಗೆ ಕಳಿಸ್ತಿದ್ರು. ಹಾಗಾಗಿ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲಿಲ್ಲ, ಸಿನಿಮಾಕ್ಕೆ ಹೋಗ್ಬಿಟ್ಟೆ. ಸಿನಿಮಾದಾಗ ಒಂದು 14-15 ಸಿನಿಮಾ ಮಾಡಿದೆ. ಆದರೆ ಅದೃಷ್ಟ ಅನ್ನೋದು ಅದು ಯಾರಿಗೆ ಹೆಂಗೆ ಬೇಕಾದ್ರೂ ಬರ್ಬೋದು, ಯಾರಿಗೆ ಹೆಂಗೆ ಬೇಕಾದ್ರೂ ಹೋಗ್ಬೋದು. ನಿಮ್ಮದು ಎಂಥ ಅದೃಷ್ಟ ಅಂದರೆ BA B.Ed MA M.Ed ಡಬಲ್ ಡಿಗ್ರಿ ಮಾಡಿದವರು, SSLC ಫೇಲ್ ಆದವ್ರು ಮಾತು ಕೇಳಬೇಕಂತ ಕೂತ್ಕೊಂಡಿದ್ದೀರಲ್ಲ, ಅವರೆಲ್ಲ ಡಿಗ್ರಿ ಮಾಡ್ಕೊಂಡಿದ್ದಾರೆ, ಅವರೆಲ್ಲ ಓದ್ಕೊಂಡಿದ್ದಾರೆ, ಮಾಮನಿ ಸರ್ ಅವರೆಲ್ಲ. ಆದರೆ ನನ್ನ ಅದೃಷ್ಟ ಹೆಂಗಂದರೆ, ನಿಮ್ಮಂಥ ಶಿಕ್ಷಕರ ಬುದ್ಧಿವಂತರಿಗೆ ನಾನು ಮಾತಾಡ್ತೀನಲ್ಲ, ಇವತ್ತು ನನ್ನ ಜೀವನ ಸಾರ್ಥಕ ಆಯಿತು. ಬರೀ ಮಹಿಳೆಯರ ಮಾತ್ರ ಚಪ್ಪಾಳೆ ತಟ್ರಮ್ಮ, ಬರೀ ಮಹಿಳೆಯರು ಮಾತ್ರ, ಬರೀ ಮಹಿಳೆಯರು ಮಾತ್ರ. ಈಗ ನೋಡಿ, ನಮ್ಮ ಅಣ್ಣವ್ರು ಚಪ್ಪಾಳೆ ತಟ್ತಾರೆ, ಅಣ್ಣಂದರು ಗಂಡು ಮಕ್ಕಳು. ಅವರು ಸೈಲೆಂಟ್ ಆಗಿರ್ತಾರೆ, ನೋಡೋಣ ಅಂತ. ಅದು ಗಂಡು ಹುಲಿನೇ. ಅದು ಸಭೆಯಲ್ಲಿದ್ರು ಹುಲಿನೇ, ಮಾರ್ಕೆಟ್ನಾಗಿದ್ರು ಹುಲಿನೇ, ದೇವಸ್ಥಾನದಲ್ಲಿದ್ರು ಹುಲಿನೇ, ಹೊರಗಡೆ ಗ್ರೌಂಡ್ನಲ್ಲಿದ್ರು ಹುಲಿನೇ, ಜಗತ್ತರ ಎಲ್ಲಿ ಯಾವ ಮೂಲೆಯಲ್ಲಿದ್ರು ಹುಲಿನೇ. ಹುಲಿ ರಾಜಾರೋಷವಾಗಿ ಓಡಾಡ್ತಿರ್ತದೆ, ರಾಜ ಹುಲಿ. ಮನೆಯಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತದೆ. ಮೇಲೆ ಚಾಮುಂಡೇಶ್ವರಿ ಕೂತ್ಕೊಂಡಿರ್ತಾಳೆ. ಅಣ್ಣ ಬೇಡ ಬಿಡೋಣ ಪ್ಲೀಸ್, ಬೇಡ, ಇಷ್ಟಲ್ಲಿ ಬೇಡ. ಹಾಗೆ ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದರಿಗೆ ನಮಸ್ಕಾರ. ನೋಡೋರು ಎಷ್ಟು ಶಾರ್ಪ್ ಇದ್ದಾರೆ. ನಮ್ಮ ತಮ್ಮ ನಮ್ಮನ್ನು ಹೊಗಳ್ತಾನೆ ಅಂತ ಗೊತ್ತಾಗಿ ಚಪ್ಪಾಳ್ತಾ ಇದ್ದಾರೆ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಿಯಂದರಿಗೆ ನಮಸ್ಕಾರ.
ಮತ್ತು ಹುಲಿಯಂತಿದ್ದ ಗಂಡನನ್ನು ಅಕ್ಕರೆ ಓಪನ್ ಸ್ಟೇಟ್ಮೆಂಟ್ ಕೊಡಬಾರ್ದು. ಹುಲಿಯಂತಿದ್ದ ಗಂಡನನ್ನು ಅಂತ ಜನ ನೀವಲ್ಲ ಪಾಪ. ಹೆಬ್ಬುಲಿಯಂತೆ ಮಾಡಿದ ತಾಯಿಯಂದರಿಗೆ ಶಿರಸಾಷ್ಟಾಂಗ ನಮಸ್ಕಾರ. 50 ವರ್ಷದಲ್ಲಿ ಮಂಜುನಾಥ್ ಸರ್ ನಿಮ್ಮ ಗಮನಕ್ಕಿರಲಿ, 50 ವರ್ಷದಲ್ಲಿ ಯಾವ ಗಂಡಸು ಮಾಡಲಾರ್ದಂಥ ಸಾಧನೆಯನ್ನ ಹೆಣ್ಮಕ್ಳು ಮಾಡಿದ್ದಾರೆ. 50 ವರ್ಷದಲ್ಲಿ ಯಾವ ಗಂಡಸು ಆಲೋಚನೆಯನ್ನು ಕೂಡ ಮಾಡಿರಲಿಲ್ಲ ಅಂತ ಆಲೋಚನೆಯನ್ನ ಹೆಣ್ಮಕ್ಳು ಮಾಡಿದ್ದಾರೆ. ಅವ್ರಿಗೋಸ್ಕರ ನಾವು ಒಂದು ಚಪ್ಪಾಳೆ ತಟ್ಟೋಣ, ಅವರೆಲ್ಲರಿಗೋಸ್ಕರ, ಹೆಣ್ಮಕ್ಳಿಗೋಸ್ಕರ. ಕೇಳ್ರಿ ಈಗ ಕ್ವಶನ್, ಏನು ಸಾಧನೆ ಮಾಡಿದ್ರು? ಬಸ್ಸಿನ ಬಾಗಲ ಕಿತ್ತಿಟ್ರು. ಬಸ್ಸಿನ ಬಾಗಿಲು ಕಿತ್ತಿಟ್ಬಿಟ್ಟಿದ್ರು. ಯಾವ ಗಂಡಸಿಗೂ ಆಲೋಚನೆ ಮಾಡಿದಿಲ್ಲ ಬಸ್ಸಿನ ಬಾಗಲ ಕಿತ್ತಬಹುದು ಅಂತ. ಧರ್ಮಸ್ಥಳದಲ್ಲಿ ಇದುವರೆಗೂ ನಡೆದಿರ್ತಕ್ಕಂಥ ಅನ್ನ ಸಂತರ್ಪಣೆಯನ್ನು ಎಂದೂ ಬಂದಾಗಿರಲಿಲ್ಲ. ಆಧಾರ್ 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 ಅನ್ನ ಸಂತರ್ಪಣೆಯನ್ನ ಬಂದ್ ಮಾಡಿದ ಕೀರ್ತಿ ಅಕ್ಕರಿಸೋದು ನೋಡ್ರಿ. ನಾನು ಎಲ್ಲೇ ಹೋದ್ರು ಯಾವುದೇ ಇದ್ರೊಳಗೆ ನೀವು ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ತೀರಿ, ಸೋಷಿಯಲ್ ಮೀಡಿಯಾ ತೆಗೆದು ಬಿಟ್ರೆ ಸಾಕು, 6-6 ತಿಂಗಳಿಗೆ 3-3 ತಿಂಗಳಿಗೆ ನೀವೆಲ್ಲ ಇದ್ದೀರಿ. ಈಗ 1 ನಿಮಿಷಗಳ ಕಾಲ ನಮ್ಮ ಕಡೆ ಗಮನ ಹರಿಸ್ಬೇಕು. ಈಗ ನೀವು ಶಾಲೆ ಗುರುಗಳು ಅನ್ನೋದು ಮರೆತು ಮಕ್ಕಳು ಹೆಂಗೆ ಪಾಠ ಕೇಳ್ತಿದ್ರಲ್ಲ ಹಂಗ. ಯಾಕಂದ್ರೆ ನಗು, ಲಾಫ್ಟರ್ ಈಸ್ ದ ಬೆಸ್ಟ್ ಮೆಡಿಸಿನ್ ಅಂತ, ಹೌದಲ್ಲ? ಈ ಮೆಡಿಸಿನ್ ನೀವು ತಗೊಂಡೋದ್ರೆ ನೀವು ಸ್ಟ್ಯಾಂಡರ್ಡ್, ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕೈಯಲ್ಲಿ ಕಲಿತಕ್ಕಂಥ 100 ಜನ ವಿದ್ಯಾರ್ಥಿಗಳು ಆರೋಗ್ಯವಾಗಿರ್ತಾರೆ. ಹಾಗೆ ಇವತ್ತು ದಿನ ನಿಮ್ಮ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ನೀವು ಸೋಷಿಯಲ್ ಮೀಡಿಯಾಕ್ಕೆ ಹೋದ್ರೆ ಮೊಬೈಲ್ನಾಗ ತೆಗಿತೀರಲ್ಲ, 6-6 ತಿಂಗಳಿಗಿರೋ ಸಾಂಗ್ 3-3 ತಿಂಗಳಿಗಿರಲ್ಲ. 6 ತಿಂಗಳ ಒಂದು ಸಾಂಗ್ ಇತ್ತು, ಭಾರಿ ದೊಡ್ಡ ಹೆಸರು ಮಾಡಿದ್ದದು. ಏನು? ನಾನು ನಂದಿನಿ, ಬೆಂಗಳೂರಿಗೆ ಬಂದೀನಿ, PGಲಿ ಇರ್ತೀನಿ, IT ಕೆಲಸ ಮಾಡ್ತೀನಿ, ಊಟ ಸೇರಲ್ಲ. ಎಲ್ಲ ಮೇಸ್ಟ್ ಇದ್ದಾರೆ, ಹಾಡಲ್ಲ. ಎಲ್ಲರೂ ಒಳ್ಳೊಳ್ಳೆ ಗಾಯಕರಿದ್ದಾರೆ. ಈಗಿನ ಹಾಡು, ನೆಕ್ಸ್ಟ್ ಹಾಡು ಎಲ್ಲರೂ ಹಾಡಬೇಕು, ಒಂದೊಂದು ಲೈನ್ ಹಾಡು. ಇನ್ನೊಂದು ಬಂತು ಸಾಂಗ್, ಯಾವ್ದು ಬಂತು? ಮನಸ್ಸಿನೊಳಗೆ ಖಾಲಿ ಖಾಲಿ, ಈ ಮನದೊಳಗೆ ಇದ್ದರೂ ಮಲ್ಲಿಗೆ, ತರದೆ ಹೋದರು ನೀ ನನಗೆ ಹೋನಲ್ಲ ಕರಿಮಣಿ ಮಾಲಿಕ. ಮತ್ತಾರು? ರಾಹುಲ್ಲ. ಏನು ಸೋಷಿಯಲ್ ಮೀಡಿಯಾದ ನಡೀತಾ, ಅವೇ ನಡೀತಾವ್ರಿ. ಈಗ ನಾನು ನಿನ್ನೆ ಕಾರ್ಯಕ್ರಮಕ್ಕೆ ನಾನು 3 ಜನ ಹೋದ್ವಿ ಕಾಲೇಜ್ ಒಳಗ. ಆ ಹುಡುಗರು ನಮ್ಮ 3 ಜನ ಬಂದಿದ್ದು ನೋಡಿ, ಎತ್ತಿ ನಿಂತು ಬಂದರು ಬಂದರು ಭಾವ ಬಂದರು. ನಾವು ಯಾವಾಗ ಅವ್ರ ಭಾವವಾಗಿದ್ವಿ. ನಾವು ಏನು ನೋಡ್ರಿ, ಹೃದಯ ಶ್ರೀಮಂತಿಕೆಯಲ್ಲಿ ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ನೋಡಿಕೊಳ್ಳೋದ್ರಲ್ಲಿ, ಪ್ರೀತಿಯಿಂದ ಮಾತಾಡಿಸೋದ್ರಲ್ಲಿ, ಪ್ರೀತಿಯಿಂದ ಏನಾದರೂ ಕೊಡಿಸೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ, ಗಂಡಸರೇ ಶ್ರೇಷ್ಠ. ಗಂಡು ಮಕ್ಕಳೇ ಮುಂದೆ, ಹೆಣ್ಣು ಮಕ್ಕಳು ಅವ್ರ ಹಿಂದೆ. ಹೆಂಗೆ ಅಂತ ಕೇಳಿದ್ರೆ ಉದಾಹರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸರಿಯಾಗಿದ್ದರೆ ನೀವು ಚಪ್ಪಾಳೆ ಕೊಡಿ. ಪ್ರೀತಿಯಿಂದ ಮಾತಾಡಿಸೋದ್ರಲ್ಲಿ, ಪ್ರೀತಿಯಿಂದ ಕೊಡಿಸೋದ್ರಲ್ಲಿ, ಪ್ರೀತಿಯಿಂದ ಎಲ್ಲಾದರೂ ಕರ್ಕೊಂಡು ಹೋಗೋದ್ರಲ್ಲಿ, ಪ್ರೀತಿಯಿಂದ ಏನಾದರೂ ಕೊಡಿಸೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ, ಹೆಣ್ಣು ಮಕ್ಕಳು ಅವ್ರಿಗೊಂದು ಹೆಜ್ಜೆ ಹಿಂದೆ. ಯಾಕಂದರೆ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಮ್ಮ ಮನೆಯಲ್ಲಿ ನನ್ನ ತಂಗಿ ಇದ್ದಾಳೆ, ನನ್ನ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ನೋಡ್ಕೊಳಲ್ಲ, ಪ್ರೀತಿಯಿಂದ ಮಾತಾಡಿಸಲ್ಲ, ಪ್ರೀತಿಯಿಂದ ಏನೂ ಕೊಡಿಸಲ್ಲ, ಪ್ರೀತಿಯಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ. ಯಾಕಂದರೆ ನನ್ನ ಹೆಂಡತಿ ಅಷ್ಟು ಹೃದಯ ಶ್ರೀಮಂತಿಕೆ ಇಲ್ಲ. ನಾನು ಹಂಗಲ್ಲ. ಅಕ್ಕ ನೋಡ್ರಿ, ನನ್ನ ಹೆಂಡತಿ ತಂಗಿದ್ದಾಳೆ, ನೀವು ಅನ್ಕೊಂಡಂಗಲ್ಲ. ಅವಳು ಓದಿಸಿ ಬರೆಸಿ ಮದುವೆ ಮಾಡಿಕೊಟ್ಟೆ. ನೋಡ್ರಿ, ಇದೇ ಎಕ್ಸಾಂಪಲ್ ಮಾಡ್ರಿ. ನೀವು ಒಂದು ಬಸ್ಸಿಗೆ ಮುಳುಬಾಗಿಲಿಂದ ಮೂಡಣದ ಬಾಗಿಲು, ಸೂರ್ಯನ ಉದಯ ಸ್ಥಾನ, ಮೂಡುವ ಬಾಗಿಲು, ಮೊದಲ ಬಾಗಿಲು. ಇಲ್ಲಿಂದ ಬಸ್ ಹತ್ತಾನ ಮನುಷ್ಯ, ನಮ್ಮ ಗಂಡು ಮಕ್ಕಳ ಒಳ್ಳೆ ಮನಸ್ಸು ನಮಗೆ. ಒಂದು ಹುಡುಗಿ ಪಕ್ಕಕ್ಕೆ ಸೀಟ್ ಖಾಲಿ ಇರ್ತದೆ, ಸುಮ್ಮನೆ ಎದ್ದು ನಿಂತು ಬಿಡ್ತಾನೆ. ಅರ್ಥ ಮಾಡ್ಕೊಡ್ರಿ. ಒಬ್ಬ ಹುಡುಗಿ ಕೂತಿದ್ಲು, ಒಬ್ಬ ಹುಡುಗ ಒಂದು ಪಕ್ಕ ಕೂತ್ಕೊಂಡು ಆ ಹುಡುಗಿ
ನಿದ್ದೆಗಣ್ಣಲ್ಲಿ ಪಾಪ ಆ ಹುಡುಗಿ ಬುಸಿದ ಮೇಲೆ ತಲೆ ಇಟ್ಟು ಮಲ್ಕೊಂಡ ಅಂದ್ರೆ ಆ ಹುಡುಗಿ ಬಸ್ನ ನಿಲ್ಲಿಸಿ ಡ್ರೈವರ್ ಕಂಡಕ್ಟರ್ನ ಕರೆಸಿ ಬಡಿಸಿಬಿಡ್ತಾಳೆ. ಇದನ್ನು ಉಲ್ಟಾ ಮಾಡಿ, ಯಾಕಂದ್ರೆ ಹೆಣ್ಮಕ್ಳ ಹೃದಯ ಶ್ರೀಮಂತಿಗೆ ಇಲ್ಲ. ಗಂಡು ಹುಡುಗ ಕೂತ್ಕೊಂಡಿದ್ದ, ಒಬ್ಬ ಹುಡುಗಿ ಬಂದು ಅವನ ಪಕ್ಕ ಕೂತ್ಕೊಂಡ್ಲು, ಅವನು ಬುಸಿದ ಮೇಲೆ ತಲೆ ಇಟ್ಟು ಮಲ್ಕೊಂಡ್ಲು ಅಂದ್ರೆ ಅವನು ಇಲ್ಲೇ ಕೋಲಾರಕ್ಕೆ ಇಳಿಬೇಕು, ಇಳಿಯೋದೇ ಇಲ್ಲ. ಅವನು ಎಲ್ಲಿ ಗಂಟೆ ಹೋಗ್ತಾಳೆ ಅಲ್ಲಿ ತನಕ ಹೋಗಿ ಡ್ರಾಪ್ ಕೊಟ್ಟು ಬರ್ತಾನೆ. ಯಾಕೆ ಹೇಳಿ? ಹೆಣ್ಮಕ್ಳ ಮೇಲಿರ್ತಕ್ಕಂಥ ಗೌರವ, ಪ್ರೀತಿ ಅಲ್ಲ ಅಂತಾರೆ. ಅದಕ್ಕೆ ಮಾತೇರೆ ಅಂತ ಗುರುಗಳು ಹೇಳ್ತಾರೆ. ಭಾಷಣ ಇವು ಸರ್ ಮಾತಾಡ್ತಾ ಭಾಳ ಚೆನ್ನಾಗಿ ಮಾತಾಡಿದ್ರು. ಸರ್ ಅವ್ರ ಹೆಸರು ಗೊತ್ತಾಗಲಿಲ್ಲ, ನಾನು ಅರ್ಜೆಂಟ್ ಕಾರ್ಯಕ್ರಮ ಇರೋದ್ರಿಂದ ನಾನು ಬೇರೆ ಹೊರಡಬೇಕು ಅಂತ ಹೇಳಿದ್ರು. ಶ್ರೀನಿವಾಸ್ ಸರ್, ಶ್ರೀನಿವಾಸ್ ರೆಡ್ಡಿ ಅವರು ಭಾಳ ಕೂತ್ಕೊಂಡು ಕೇಳಿದೆ. ಭಾಳ ಶಿಕ್ಷಕರ ಬಗ್ಗೆ ಅಪಾರ ಚೆನ್ನಾಗಿ ಮಾತಾಡಿದ್ರು. ಭಾಷಣ ಒಂದು ಕಲೆ. ಕೆಲವೊಬ್ರು ಮಾತಾಡ್ತಿರ್ತಾರೆ, ನೋಡ್ಬೇಕು ನೀವು, ಭಾಳ ಚೆನ್ನಾಗಿ ಮಾತಾಡ್ತಿದ್ದಾರೆ. 1 ಗಂಟೆ ಮಾತಾಡಿರ್ತಾರೆ, ಏನು ಮಾತಾಡಿರ್ತಾರೆ ಅಂತ ಅವರಿಗೆ ಗೊತ್ತಿರಲ್ಲ. ಕೆಲವೊಬ್ರು 5 ನಿಮಿಷ ಮಾತಾಡ್ತಾರೆ, ಎಲ್ಲ ವಿಷಯ ಹೇಳ್ಬಿಡ್ತಾರೆ. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಭಾಷಣಕಾರನ ಕರೆಸಿದ್ರು. ಮಂಜುನಾಥ್ ಸರ್ ಬಂದು, ಒಬ್ಬ ಭಾಷಣಕಾರ ಬಂದು ಮಾತಾಡಿದ. ಏನು ವಿಷಯ ಇಲ್ಲ, ಸುಮ್ಮನೆ ನೋಡಿದ್ರೆ ನಿಮಗೆ ಏನು ಏನು ಜ್ಞಾಪಕ ಮಾಡ್ಕೊತಿದ್ದಾರೆ, ಏನಿರಲ್ಲ. ಜನಗಳೇ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಭಾಳ ಇದು ಆಗ್ತಾ ಇದೆ. ಈ ಒಂದು ಇದನ್ನ ನಾವು ಇದರಿಂದ ಇದು ಮಾಡಲಿಕ್ಕೆ ಯಾರು ಇವ್ರ ಬಗ್ಗೆ ಇವ್ರಿಗಿರ್ತಕ್ಕಂಥ ಈ ಒಂದು ಇದನ್ನ ನೋಡಿ, ಈ ಇದರಲ್ಲಿ ಏನಿದೆಯಲ್ಲ ಅದು ಬಹಳ ಇದು. ಇವತ್ತು ನಾವೆಲ್ಲ ಕಡೆಯಲ್ಲಿ ಇದನ್ನ ಇದು ಮಾಡ್ತಾ ಹೋಗ್ತಾ ಇರ್ತೀವಿ, ಆದ್ರೆ ಯಾವುದನ್ನ ಏನ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಅಲ್ಲಿಂದ ಇಲ್ಲಿಗೆ ಇದು ಮಾಡಿಸಿ, ಇವತ್ತು ಇದರಲ್ಲಿ ಇದು ಮಾಡ್ಲಿಕ್ಕೆ ಇದು ಮಾಡಿ ಕೊಟ್ಟಿರ್ತಕ್ಕಂಥ ಇವತ್ತಿನ ಈ ಒಂದು ಇದನ್ನು ನಾವು ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಇದು ಮಾಡ್ತಾ ಹೋದ್ರೆ ಆ ಭಗವಂತ ಒಂದಲ್ಲ ಒಂದಿನ ನಮ್ಗೆಲ್ಲರಿಗೂ ಇದು ಮಾಡ್ತಾನೆ ಅಂತ ಹೇಳ್ತಾ, ನಾನು ಅಲ್ಲಿಂದ ಇಲ್ಲಿಗೆ ಇದು ಮಾಡಿಸಿ ಒಂದು ಇದರಲ್ಲಿ ಇದು ಮಾಡಲಿಕ್ಕೆ ಇದು ಮಾಡಿಕೊಟ್ಟಿರ್ತಕ್ಕಂಥ ಇವರಿಗೆ ಇದನ್ನ ಹೇಳ್ತಾ 2 ಇದನ್ನ ಇದು ಮಾಡ್ತೀನಿ ಅಂದ್ರೆ ನಾವು ಇದು ಮಾಡಿ ಸರ್ ಅಂದ್ರೆ ಇವನ್ನ ಕರ್ಕೊಂಡು ಜೈಲ್ಗೆ ಹೋಗ್ಬಿಟ್ರು. ಸೆಂಟ್ರಲ್ ಜೈಲ್ ಕೈದಿಗಳು ಉದ್ದೇಶಿಸಿ ಭಾಷಣ ಮಾಡಿ, ಕೈದಿಗಳು ಉದ್ದೇಶಿಸಿ ಭಾಷಣ ಏನು ಮಾಡ್ಬೇಕು ಸರ್? ಪ್ರಿಯ ಕೈದಿ ಬಾಂಧವರೇ, ನೀವೆಲ್ಲ ಕಡಿಮೆ ಸಂಖ್ಯೆಯಲ್ಲಿ ಸೇರಿದ್ದೀರಾ. ನನ್ನ ಮನಸ್ಸಿಗೆ ಬಹಳ ದುಃಖ ಆಗ್ತಾ ಇದೆ. ಈ ಜೈಲು ಕಟ್ಟಿಸಿದ್ದು ಯಾರಿಗೋಸ್ಕರ? ನಿಮಗೋಸ್ಕರ. ಈ ಜೈಲು ತುಂಬಿಸ್ಬೇಕು. ಕರ್ನಾಟಕ ರಾಜ್ಯ ಮಾತ್ರವಲ್ಲ, ದೇಶ ವಿದೇಶದಲ್ಲಿ ನಮ್ಮ ಜೈಲಿನ ಬಗ್ಗೆ ಮಾತಾಡ್ತಿರ್ಬೇಕು. ನಮ್ಮ ಜೈಲನ್ನ ತುಂಬಿಸೋಣ, ಕಷ್ಟಪಡೋಣ. ಕಷ್ಟಪಡದೆ ಏನೂ ಸುಲಭವಾಗಿ ಸಿಗೋದಿಲ್ಲ. ಹಾಗಂತ ಹೇಳಿ ಈ ಜೈಲು ತುಂಬಿಸುವ ಕಾರ್ಯವನ್ನು ಮುಂದುವರ್ಸೋಣ ಅಂದ. ಲಾಠಿ ಚಾರ್ಜ್ ಮಾಡಿದ್ರು. ಇದ್ದರನ್ನು ನಾವು ಹೋಗಂತೀವಿ, ಲಾಠಿ ಜೈಲು ತುಂಬಿಸ್ತಾರಂತೆ. ಇವ್ರನ್ನ ಕರ್ಕೊಂಡು ಹೋದ್ರು. ಶಿಕ್ಷಕರ ಬಗ್ಗೆ ಮಾತಾಡ್ಬೇಕು. ಮಂಜುನಾಥ್ ಸರ್ ಯಾರು ಹೇಳಿದ್ರು, ಸರ್ ಒಬ್ಬ ಭಾಷಣಕಾರಿದ್ದಾರೆ, 40 ನಿಮಿಷ ಮಾತಾಡ್ತಾರೆ ಶಿಕ್ಷಣ ಬಗ್ಗೆ, ಅವ್ರ ಭಾಷಣ ಕೇಳಬೇಕು. ಈಗ ಅವನಿಗೆ ಭಾಷಣ ಗೊತ್ತೇ ಇಲ್ಲ, ಭಾಷಣ ಬರೋದೇ ಇಲ್ಲ. ಸರ್ ಕರೆಸಿಬಿಟ್ಟಿದ್ದಾರೆ, ಈಗ ಏನು ಮಾತಾಡಬೇಕು? ಶಿಕ್ಷಕರ ಬಗ್ಗೆ ಮಾತಾಡ್ತಾರೆ ನೋಡಿ. 45 ನಿಮಿಷ. ನಿಮಗೆ ಗೊತ್ತಿರೋ ವಿಷಯ, ಅಷ್ಟು ವಿಷಯ ಸಂಗ್ರಹ ಆಗಿತ್ತು ಅವನ ಹತ್ರ. ಮಾತಾಡಿದ. ಮಹಾಜನತೆ, ಎಲ್ಲ ಗುರುವೃಂದಕ್ಕೆ ನಮಸ್ಕಾರಗಳು. ಶಿಕ್ಷಕರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಒಂದೇ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾವು ಶಿಕ್ಷಣ ಬೇಕಾಗ್ತದೆ. ಶಿಕ್ಷಣದಲ್ಲಿ ನಾವು ಯಾಕಂತ ನೋಡಿದಾಗ ನಾವು ಶಿಕ್ಷಣ ಸಂದರ್ಭಗಳು ಬರ್ತವೆ. ಶಿಕ್ಷಣವನ್ನು ನಾವು ಹೊಡೆದಾಗ ಶಿಕ್ಷಣಗಳನ್ನ ನಾವು ಯಾಕೆ ಶಿಕ್ಷಣವನ್ನ ಮಾಡಬೇಕು ಅನ್ನೋ ವಿಚಾರವನ್ನು ಬಂದಾಗ ನಮ್ಮ ಅಲ್ಲಿ ಅವರು ಬಗ್ಗೆ ಹೇಳ್ತಾರೆ.
ಅವ್ರ ಪಾಪ ಅವ್ರು ಟೆನ್ಷನ್ ಆಗಿಬಿಟ್ರು. ಮೊದಲೇ ಎಕ್ಕೋ ಇದೆ, ಮೈಕ್ ಬೇರೆ ಕೆಟ್ಟೋಗ್ಬಿಡ್ತು ಅಂತ. ಅಣ್ಣ ನಿಮ್ಗೆ ಕರೆಕ್ಟ್ ಇದೆ, ನಂದು ಫಾಲ್ಟ್ ಇದೆ. ಈ ಭಾಷಣ ಏನಾದ್ರೆ ಸಾಕ್ಬಿಡಿ ಸರ್, ಅದು ಶಿಕ್ಷಣ ಅನ್ನೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವನಿಗೇನು ಗೊತ್ತಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಮಾಡಿಬಿಟ್ಟ. ಇವ್ರು ಕರ್ಕೊಂಡ್ರು ಇನ್ನೇನು ಮಾಡ್ಬೇಕಂತ ಹೊರಟಾಗ ಒಬ್ಬರು ನೋಡಿದ್ರು, ಸರ್ 4 ಲೈನ್ ಬರ್ಕೊಡ್ತೀನಿ, ಚೆನ್ನಾಗಿ ಭಾಷಣ ಮಾಡ್ಕೊಳ್ಳಿ. ಸರ್ ಏನು ಮಾಡಬೇಕು? 4 ಲೈನ್ ಭಾಷಣ ಕಂಠಪಾಠ ಮಾಡ್ಕೊಂಡ. ಏನಂತ? ಇವತ್ತು ನಾಳೆ ಎಲ್ಲಿದೆ ಕಾರ್ಯಕ್ರಮ? ಬಸ್ ಸ್ಟ್ಯಾಂಡ್ ಉದ್ಘಾಟನೆ. ಬಸ್ ಸ್ಟ್ಯಾಂಡ್ ಉದ್ಘಾಟನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಂಠಪಾಠ ಮಾಡಿಬಿಟ್ರು. ಮಹಾಜನಗಳೇ, ಇವತ್ತು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಬಸ್ ಸ್ಟ್ಯಾಂಡ್ ಇರಬೇಕು. ಇದಕ್ಕೇನು ಸಹಕಾರ ಬೇಕು? ನಾನು ಕೊಡ್ತೀನಿ. ಜನ ಚಪ್ಪಾಳೆ ತಟ್ಬಿಟ್ರು. ಮುಂದಿನ ಊರಿಗೆ ಹೋದ, ಬ್ಲಡ್ ಬ್ಯಾಂಕ್ ಉದ್ಘಾಟನೆ. ಬಸ್ ಸ್ಟಾಪ್ ಕಾಟ್ ಹಾಕಿದ, ಬ್ಲಡ್ ಬ್ಯಾಂಕ್ ಭಾಷಣ ಸೇಮ್. ಮಹಾಜನತೆ ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇವತ್ತು ಇದು ಎಂದೋ ಉದ್ಘಾಟನೆ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಆಗಬೇಕು. ಇದಕ್ಕೇನು ಸಹಕಾರ ಬೇಕು? ಯಾಕೆ ಕೊಡ್ತೀನಿ. ಮುಂದಿನ ಊರಿಗೆ ಹೋಗಿದ್ದ, ಶಾಲೆ ಉದ್ಘಾಟನೆ. ಬ್ಲಡ್ ಬ್ಯಾಂಕ್ ಕಾಟ್ ಹಾಕಿದ, ಶಾಲೆ. ಮಹಾಜನಗಳೇ, ಇವತ್ತು ಶಾಲೆ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೋ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಶಾಲೆ ಉದ್ಘಾಟನೆ ಆಗಬೇಕು. ಇದಕ್ಕೇನು ಸಹಕಾರ ಬೇಕು? ನಾನು ಕೊಡ್ತೀನಿ. ಮುಂದಿನ ಊರಿಗೆ ಹೋಗಿದ್ದ, ಭಾಷಣ ಇವ್ರದೇ. ಒಬ್ಬರು ಯಜಮಾನರು ತೀರ್ಕೊಂಡ್ಬಿಟ್ಟಿದ್ರು. ಭಾಷಣ ಶುರು ಮಾಡಿದ್ರು. ಮಹಾಜನಗಳೇ, ಇವತ್ತು ಯಜಮಾನರು ತೀರ್ಕೊಂಡಿದ್ದಾರೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇವರೆಂದೋ ಸಾಯ್ಬೇಕಾಗಿತ್ತು, ಇವತ್ತು ಸರಿ. ಪ್ರತಿಯೊಂದು ಊರಿಗಿಂತ ಯಜಮಾನರು ಸಾಯ್ಬೇಕು. ಇದಕ್ಕೇನು ಸಹಕಾರ ಬೇಕು? ನೀವು ನೋಡಿ, ಭಾಳ ದಿನ ಆಯಿತು, ಭಾಳಷ್ಟು ಜನ ಕೆಮ್ತಾ ಇದ್ದೀರಿ. ಅಂದರೆ ನೀವು ನಗದೆ ಭಾಳ ದಿನ ಆಯಿತು ಅಂತ. ಪ್ರತಿನಿತ್ಯ ತೆಗಿಯೋ ಬಾಗಿಲು ಸರಳ ಬಂದ್ಬಿಡ್ತವೆ. 6 ತಿಂಗಳಿಗೋ 3 ತಿಂಗಳಿಗೋ ತೆಗಿಯೋ ಬಾಗಿಲು ಕರ್ಕಂತಿರ್ತಾರೆ. ಅದಕ್ಕೆ ನಾನು ನಿಮ್ಗೆ ಗೊತ್ತಿರಲಿ, ಈ ಹಾಸ್ಯ ಕಾರ್ಯಕ್ರಮ ಬರೋದಕ್ಕಿಂತ ಮೊದಲು ನಾನು LIC ಏಜೆಂಟ್ ಆಗಿದ್ದೆ. ಹಾಸ್ಯ ಕಾರ್ಯಕ್ರಮ ಬರೋದಕ್ಕಿಂತ ಮುಂಚೆ LIC ಏಜೆಂಟ್ ಆಗಿದ್ದೆ. LIC ಏಜೆಂಟ್ರಿಗೆ ಒಂದು ಪಾಲಿಸಿ ತರೋದು ಭಾಳ ಚಾಲೆಂಜಿಂಗ್. ಅಷ್ಟು ಸುಲಭ ಯಾರು ಕೊಡಲ್ಲ. ನಿಮ್ಮ ಮೇಷ್ಟ್ರ ಹತ್ರ ಎಷ್ಟೋ ಜನ ಬಂದಿರ್ತಾರೆ ಏಜೆಂಟ್ರು, 10 ಸಾರಿ ಕೇಳಿಸ್ತಾರೆ, 11ನೇ ಸಾರಿ ಓಕೆ ಅಂತೀರಿ. ನಾನೇನಾಯಿತು, ಒಂದು 3 ವರ್ಷ ಒಬ್ಬರ ಮನೆಗೆ ಅಡ್ಡಾಡಿದೆ, ಅವ್ರು ಪಾಲಿಸಿ ಮಾಡಿಸ್ಲಿಲ್ಲ. ಅವ್ರು ಅಧ್ಯಕ್ಷರಾಗಿಬಿಟ್ರು. ನಾನು ಹೋಗಿ ಅತ್ತಿಗೆ ಹೇಳಿದೆ, ಅತ್ತಿಗೆಮ್ಮ ಅವರೇ, ಈಗ ಯಜಮಾನರು ಅಧ್ಯಕ್ಷರಾಗಿದ್ದಾರೆ, ನನಗೊಂದು LIC ಪಾಲಿಸಿ ಕೊಡಿಸಿ. ಸರಿ, ಆ ಹುಡುಗ ಪಾಪ ಅವನು 3 ವರ್ಷದಿಂದ ಕೇಳ್ತಾ ಇದ್ದಾನೆ, ಕೊಡಿ ಅಂದರು. ಕೊಟ್ಬಿಟ್ರು. ಪಾಲಿಸಿ ಮಾಡಿಸಿದೆ, 10 ಲಕ್ಷ ಪಾಲಿಸಿ ಮಾಡಿಸಿ 6 ತಿಂಗಳಲ್ಲಿ ಅವ್ರ ಯಜಮಾನರು ತೀರ್ಕೊಂಡ್ಬಿಟ್ರು. ಅವ್ರ ಮನೆಗೆ ಹೋಗಿ LICಯಿಂದ ಚೆಕ್ ಕೊಡಿಸಿದೆ. ಚೆಕ್ ಕೊಟ್ಟೆ. 2 ತಿಂಗಳ ಬಿಟ್ಟಿಂದ ಆ ಅಕ್ಕ ನನಗೆ ಫೋನ್ ಮಾಡಿದರು, ಅಣ್ಣ ಎಲ್ಲಿದೆಯಾ? ಯಾಕಮ್ಮ? ಬೇಗ ನಮ್ಮ ಮನೆಗೆ ಬಾ. ಅವ್ರ ಮನೆಗೆ ಹೋದೆ. ಅವ್ರು ದೊಡ್ಡ ಶ್ರೀಮಂತರು, ಮನೆ ಮುಂದೆ ದೊಡ್ಡ ಕಂಪೌಂಡ್ ಇದೆ, 250 ಜನ ಹೆಣ್ಮಕ್ಳಿದ್ದಾರೆ ಬರೀ ಈ ಥರ. ನಾನೊಬ್ಬರೇ ಗಂಡ್ಮಗ. ಅಲ್ಲಿ ಹೋದೆ, ಆ ಹೆಣ್ಮಕ್ಳ ಮಧ್ಯದಲ್ಲಿ ಒಂದು ಚೇರ್ ಹಾಕಿ ಕುಡಿಸಿದ್ರು. ಕೂತ್ಕೊಂಡೆ. ಆ ಅಮ್ಮ ಮೈಕ್ ತೊಗೊಂಡು ಭಾಷಣ ಮಾಡಿದ್ಲು. ಮಾತೆಯರೇ, ಮಹಿಳೆಯರೇ, ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಅಂದರು. ಅಂದು ನನ್ನ ನೋಡಿದ್ಲು. ನನಗೆ ಭಯ ಆಗೋಗ್ಬಿಡುತ್ತೆ. ಯಾಕಂದ್ರೆ ಪಾಲಿಸಿ ಬೇರೆ ಮಾಡಿಸಿದ್ದೆ. 6 ತಿಂಗಳಲ್ಲಿ ಯಜಮಾನ ತೀರ್ಕೊಂಡಿದ್ದಾರೆ. ನಾನಂದೆ, ಅಕ್ಕ ಇವತ್ತೇ ಯಾಕೆ ಒಂದಾಗ್ತೀರಾ? ನಿಮ್ಗೆ ಗೊತ್ತಿಲ್ಲ, ನಾ ಸುಮ್ಮನೆ ಕೂತ್ಕೊ. ಅಣ್ಣ, ನಿನಗೊಂದು ವಿಷಯ ನೆನಪಿರಲಿ, ನಿನಗೊಂದು ವಿಷಯ ಗೊತ್ತಿರಲಿ, 250 ಜನ ಹೆಣ್ಮಕ್ಳು ಯಾಕೆ ಬಂದಿದ್ದಾರೆ ಗೊತ್ತಾ? ಯಾಕಕ್ಕ ಅಂದೆ. ನಂದು ಆಯುಷ್ಯ ಮುಗಿತು ಅನ್ಕೊಂಡೆ. ಯಾಕಕ್ಕ ಅಂದೆ. ಇವರೆಲ್ಲ ಹೆಣ್ಮಕ್ಳು ಬೇರೆಯವರ ಕಡೆ LIC ಪಾಲಿಸಿ ಮಾಡಿಸಕ್ಕೆ ಹೊರಟಿದ್ರು. ನಾನು ಬೇಡ ಅಂದೆ. ನಮ್ಮಣ್ಣ ಇದ್ದಾನೆ, ಅಣ್ಣನ ಕೈಗುಣ ಚೆನ್ನಾಗಿದೆ. ಅಕ್ಕ ನನ್ನ ಮೇಲೆ ಪ್ರೀತಿಗೆ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಒಂದು ಮಾತಾಡಿದ್ದು. ಅಣ್ಣನ ಕೈಗುಣ ಚೆನ್ನಾಗಿದೆ, ಅಣ್ಣ 6 ತಿಂಗಳಲ್ಲಿ ರಿಸಲ್ಟ್ ಕೊಟ್ಬಿಡ್ತಾನೆ. ಇದು ರಿಸಲ್ಟ್ ಅಂತಿದೆ. ನಾನು ಅಂದೆ, ಅಕ್ಕ ಈ ಮಾತು ನೀನು ನನ್ನ ಮೇಲೆ ಅಭಿಮಾನ ಇರ್ಬೋದು, ಈ ಮಾತು ಅನ್ಬಾರ್ದು, ಮೆಸೇಜ್ ಬೇರೆ ಪಾಸ್ ಆಗ್ತದೆ. 6 ತಿಂಗಳಲ್ಲಿ ರಿಸಲ್ಟ್ ಕೊಡ್ತಾನೆ ಅಂದ್ರೆ ನಾನು ಪಾಲಿಸಿ ಮಾಡಿಸಿದ್ರಲ್ಲ ಸತ್ತೋಗ್ತಾರೆ ನಂಗಾಯ್ತು.
ಅದಕ್ಕೆ ನಾವೆಲ್ಲೆಲ್ಲಿ ಹೋಗಿರ್ತೀವಿ ಅಲ್ಲಲ್ಲಿ ಹಾಸ್ಯ ವಾರ್ಮಪ್ ಅಂತಾರೆ. ಇದಕ್ಕೆ ಫಸ್ಟ್ ನೀವು ಸರ್ ಮಾತಾಡೋಕ್ಕಿಂತ ಮೊದಲೇ ವಾರ್ಮಪ್, ಜನ ಹೆಂಗೆ ಮಾತಾಡ್ತಾರೆ, ನಗ್ತಾರೋ ಇಲ್ಲ ಅಂತ ನೋಡ್ರಿ. ಯಾವುದೇ ಒಂದು ಮನಸ್ಸು ಒಂದು ಸಾಂಗನ್ನು ಹೇಳಿದ್ರೆ, ಒಂದು ಲೈನ್ ಹಾಡಿದ್ರೆ, ನೀವೊಂದು ಮದುವೆ ಮನೆಯಲ್ಲಿ ಹಾಡು ಹೆಂಗಿದ್ದು, ಮದುವೆ ಮನೆಯಲ್ಲಿ ತಾಳಿ ಕಟ್ಟಿದ ತಕ್ಷಣ ಹಾಡು ಎಷ್ಟು ಸೊಗಸಾಗಿದ್ದು, ಆ ಸಂದರ್ಭ ತಕ್ಕಂಗೆ ಹಾಡಿದ್ದು. ಒಂದೊಂದು ಲೈನ್ ಹಾಡೋಣ, ಹಳೆಯ ಹಾಡುಗಳು. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ, ನೋಡಿ ಈಗ ನಮ್ಗೆ ಹತ್ರ ಇದೆ. ಇನ್ನೊಂದು ಮದುವೆ ಮನೆ ಹೋದ್ವಿ, ತಾಳಿ ಕಟ್ಟಿದ ತಕ್ಷಣ ಸಾಂಗ್, ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ, ಮದುವೆಯಲ್ಲಿ ಬಂಧ ಏಳೇಳು ತೀರದ ಸಂಬಂಧ. ಎಷ್ಟು ಚೆನ್ನಾಗಿತ್ತು. ಇನ್ನೊಂದು ಮದುವೆ ಮನೆ ಹೋದೆ, ಕನ್ಯಾಧಾರೆ ಕೊಡ್ತಾ ಇದ್ರು, ಅದಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಹಾಡು. ತಂದೆ ಕೊಡಿಸೋ ಸೀರೆ ಮದುವೆಯಾಗುವವರೆಗೆ, ತಾಯಿ ಕೊಡಿಸೋ ಸೀರೆ ತಾಯಿಯಾಗುವವರೆಗೆ, ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಬಾಳು ಇರುವವರೆಗೆ, ಮಣ್ಣಿನ ಋಣವು ತೀರುವವರೆಗೆ. ಇಲ್ಲಿ ತರ ಚೆನ್ನಾಗಿತ್ತು. ಮೊನ್ನೆ ಕೋಲಾರಕ್ಕೆ ಮದುವೆ ಬಂದಿನಿ, ಊಟ ಮದುವೆ ತಾಳಿ ಕಟ್ಟಿದ ತಕ್ಷಣ ಸಾಂಗ್ ಆರ್ಕೆಸ್ಟ್ರಾ ಆಡ್ತಾರೆ. ಹೆಂಗ ಎಂತ ಸಾಂಗು, ಮದುವೆಗೂ ಹಾಡಿಗೂ ಸಂಬಂಧನೇ ಇಲ್ಲ. ವಿಧಿ ಬರಹ ಎಂತ ಘೋರ, ಪ್ರೇಮಿಗಳು ದೂರ ದೂರ. ಇವನು ತಾಳಿ ಕಟ್ತಾನೆ, ಅವ್ನು ದೂರ ದೂರ ಮಾಡ್ತಾನೆ. ಒಂದು ಒಳ್ಳೆ ಸಾಂಗ್ ಇಲ್ಲ. ಇನ್ನೊಂದು ಮದುವೆಗೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಸಾಂಗು, ಜೀವ ಹೋದ ಬಳ್ಳಿಗೆ ನೀರೇಕೆ, ಲೂಟಿಯಾದ ತೋಟಕ್ಕೆ ಕಾವಲೇಕೆ, ನಾನು ಇರದ ನನ್ನಲ್ಲಿ ನೀನ್ಯಾಕೆ, ಬುಟ್ಬೂಡೆ ಬುಟ್ಬೂಡೆ ನನ್ನಷ್ಟಕ್ಕೆ ನಾನು. ಮದುವೆ ಆಗಿ 5 ನಿಮಿಷ ಆಗಿಲ್ಲ, ಬಿಡಂತ ಹೆಂಗೆ ಮಾಡ್ತಾಳೆ. ಮೊನ್ನೆ ತುಮಕೂರು ಮದುವೆ ಹೋಗಿ ತಾಳಿ ಕಟ್ಟಿದ್ರು, ಊಟನೇ ಸಿಗ್ತಾ ಇಲ್ಲ. ತುಮಕೂರಿಗೆ ಹೋದೆ, ನಾನು ಕೇಳಿದೆ, ಸರ್ ಊಟ ಎಲ್ಲಿ ಸರ್ ಅಂದೆ. ಅವನು ನನ್ನ ಕೇಳಿದ, ಏನಂತ, ಎಲ್ಲಿ ಹೋಗುಮ ಎಲ್ಲಿ ಹೋಗುಮ ಹುಬ್ಬಳ್ಳಿಯಲ್ಲಿ. ನೀವು ಬಂದ್ರ ಮದುವೆಗೆ? ಬೇಡ ಬೇಡ, ತುಮಕೂರು ಮದುವೆ ಹುಬ್ಬಳ್ಳಿ ಊಟಕ್ಕೆ ಹೋಗೋಣ ಅಂತ. ನಾವು ಹುಬ್ಬಳ್ಳಿಯಲ್ಲಿ, ಬಳ್ಳಾರಿಗೆ ಹೋಗುಮ, ಮಂಡ್ಯದಲ್ಲಿ ಮಾಡುಮ, ತುಂಡೈಕ್ಳ ಸವಾಸ, ಎಡಮೂರಲ್ಲಿ ಬಲಮೂರಲ್ಲಿ ಪೊಲೀಸರ ಕೈಯಲ್ಲಿ, ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ ಬೆಳಕಲ್ಲಿ, ಊಟ ನಮ್ದು. ಶಾಸಕರು ಕೇಳಿಸ್ಬೇಕು, ಒಂದ್ಸಲಿ ಜೋರಾಗಿ ಕೇಳಿಸ್ಬೇಕು ಸರ್, ಊಟ ನಮ್ದು. ಅಣ್ಣ ನಿಮ್ ಈ ವಿಷಯಕ್ಕೆ ಸಂಬಂಧನೇ ಇಲ್ಲ. महात्मा गांधी जी के जन्मदिन में नया अभियान शुरू किए थे, स्वच्छता आंदोलन में आप सब भाग लिए, बहुत बहुत धन्यवाद. ಇವಾಗ ಹಾಡುಗಳು ಹೇಳಿದೆ ನಿಮಗೆ. ಈ ಸ್ಕೂಲ್ಗಳಲ್ಲಿ ಮೇಸ್ಟ್ರು ಪಾಠ ಹೇಳ್ತಿರ್ತಾರೆ, ಹುಡುಗರು ಮಾತೆ ಕೇಳ್ತಿರ್ತಾರ. ಒಬ್ಬರಿಗೆದ್ದ ಮೇಸ್ಟ್ ಹೇಳಿದ್ರು, ಚಾಲೆಂಜ್ಗೆ ಒಂದು ಉದಾಹರಣೆ ಕೊಡೋನು. ಅವನು ಆನ್ಸರ್ ಪೇಪರ್ ಖಾಲಿ ಕೊಟ್ಟು, ತಾಕತ್ತಿದ್ರೆ ಪಾಸ್ ಮಾಡಿ ಅಂತ. ಚಾಲೆಂಜ್ಗೆ ಒಂದು ಉದಾಹರಣೆ ಕೊಡು ಅಂದ್ರು ಅವರು. ಇವರು ಖಾಲಿ ಪೇಪರ್ ಕೊಟ್ಟು, ತಾಕತ್ತಿದ್ರೆ ಪಾಸ್ ಮಾಡಿ ತೋರಿಸಿ ಅಂತ. ಮೇಸ್ಟ್ರಿಗೆ ಎಷ್ಟು ಕಷ್ಟ ಗೊತ್ತಾ ಪಾಠ ಮಾಡ್ಬೇಕಾದ್ರೆ. ಒಬ್ಬಳಿಗೆ ಎದ್ದು ನಿಂತ, ಹಸುವಿಗೂ ಮಗುವಿಗೂ ಏನು ವ್ಯತ್ಯಾಸ? ಒಬ್ಬಳಿಗೆ ಹೇಳ್ದ, ಸರ್ ಹಸುವಿಗೆ 2 ಕೋಡಿದೆ, ವೆರಿ ಗುಡ್. ಇನ್ನೊಬ್ಬರಿಂದ, ಸರ್ ಹಸುವಿಗೆ ಬಾಲ ಇದೆ ಸರ್, ವೆರಿ ಗುಡ್. ಇನ್ನೊಬ್ಬರಿಂದ, ಸರ್ ಹಸು ಹಾಲು ಕೊಡುತ್ತೆ ಸರ್, ವೆರಿ ಗುಡ್. ಒಬ್ಬರು ಹುಡುಗ ಕಿಲಾಡಿಯಿಂದ ಅವನಂದ, ಸರ್ ಇವ್ರು ಹೇಳಿದ್ದೆಲ್ಲ ಸುಳ್ಳು, ಹಸುವಿಗೂ ಮಗುವಿಗೂ ವ್ಯತ್ಯಾಸ ಇಷ್ಟೇ. ಹಸು ಇದೆಯಲ್ಲ ಸರ್, ಇದು ನೀರು ಕುಡಿದು ಹಾಲು ಕೊಡುತ್ತದೆ. ಮಗು ಇದೆಯಲ್ಲ ಸರ್, ಇದು ಮೋಸ್ಟ್ ಡೇಂಜರ್ಸ್ ಆಗಿದೆ. ಇದು ಹಾಲು ಕುಡಿದು, ನಾನು ನಿಮಗೆ ಅಂದೆ ನೀರು ಬಿಡುತ್ತೆ ಅಂದೆ. ಅವನಂದ್ಬಿಟ್ಟ, ನೀರಲ್ಲ ಸರ್
ನಾನು ಒಪ್ಪಲ್ಲ ಅಂದ. ನೀರಂತ ಅನ್ಕೊಂತೀರಿ, ನೀವು ಕುಡಿತೀರಾ? ಮೇಷ್ಟ್ರು ಪಾಠ ಮಾಡಿದ್ರು. ಒಬ್ಬ ಹುಡುಗ ಇದ್ದ, BO ಸಾಹೇಬ್ರು ಬಂದರು. ಅವನು ಹೇಳಿ, ಇಡೀ ಸರ್ ಮೇಷ್ಟ್ರೆ BO ಸಾಹೇಬ್ರು ಕೇಳಿದ್ರು, ನಿಮ್ಮ ಸ್ಕೂಲಲ್ಲಿ ಅಗದಿ ಕಿಲಾಡಿ ಯಾರು? ಸರ್ ಒಬ್ಬನಿದ್ದಾನೆ ಸರ್, ತುಂಬ ಸ್ಟ್ರಾಂಗು, ತುಂಬ ದಡ್ಡ ನನ್ನ ಮಗ, ಅಷ್ಟೇ ಬುದ್ಧಿವಂತ. ನೀವು ಬೇಕಾದ ಕ್ವಶನ್ ಕೇಳಿ ಸರ್, ಅವನು ತಂದು ಆಕಳು ಕಸ್ತಾನೆ. ಅದೇಂಗೆ ನೋಡಿ ಸರ್. ಅವನು BO ಅವ್ರು ಏನು ಮಾಡಿದ್ರು, ಸರಿ ಎದ್ದು ನಿಲ್ಲಿಸಿದ್ರು, ಸ್ಟ್ಯಾಂಡ್ ಅಪ್. ಆಕಳ ಬಗ್ಗೆ ಹೇಳಂದ್ರು. ಆಕಳ ಬಗ್ಗೆ ಹೇಳ್ಬಿಟ್ಟು ಅವನಿಗೆ, ಸರ್ ಆಕಳಿಗೆ 4 ಕಾಲಿವೆ, 2 ಕೋಡಿವೆ, 1 ಬಾಲ ಇದೆ. ಆಕಳ ಹಾಲು ಆರೋಗ್ಯಕ್ಕೆ ಒಳ್ಳೆಯದು. ಆಕಳಿಗೆ ಕಾಮದೇವ ಕಲ್ಪವೃಕ್ಷ ಅನ್ನುತ್ತಾರೆ. ಆಕಳ ಸಗಣಿಯಿಂದ ವಿಭೂತಿಯನ್ನು ಮಾಡ್ತಾರೆ. ಆಕಳಿಗೆ ಗೋಮಾತೆ ಅಂತ ಕರೆಯುತ್ತಾರೆ. ಸರ್ ನೀವೇನು ಅವನಿಗೆ ಅದು ಪರ್ಫೆಕ್ಟ್ ಸರ್. ಅವನು ಅದನ್ನೇ ಕೇಳಿಬಿಟ್ರಿ ನೀವು, ಬೇರೆ ಏನಾದರೂ ಕೇಳಿ. ಸರಿ, ಸಚಿನ್ ತೆಂಡೂಲ್ಕರ್ ಬಗ್ಗೆ ಹೇಳು. ಸಚಿನ್ ತೆಂಡೂಲ್ಕರ್ ಒಬ್ಬ ಕ್ರಿಕೆಟ್ ಆಟಗಾರ. ಯಾವ ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆ ಮಾಡಿದನು, ಅದೇ ಕ್ರಿಕೆಟ್ ಜಗತ್ತಿನಲ್ಲೇ ಕ್ರಿಕೆಟ್ಗೆ ಭಗವಂತ ಎನ್ನಿಸಿಕೊಂಡನು. ಕ್ರಿಕೆಟ್ ತೆಂಡೂಲ್ಕರ್ ಅವರು ನಮ್ಮ ಸ್ಕೂಲ್ ಮೇಷ್ಟ್ರು ನಮ್ಮನ್ನು ಕರೆದುಕೊಂಡು ಹೋಗಿ ಸಚಿನ್ ತೆಂಡೂಲ್ಕರ್ ಅವರ ಪ್ರಶ್ನೆ ಕೇಳಿದರು. ಸಚಿನ್ ತೆಂಡೂಲ್ಕರ್ ಒಂದೇ ಒಂದು ಮಾತು ಹೇಳಿದರು, ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಆ ಬೂಸ್ಟನ್ನು ಅವರು ಆಕಳ ಹಾಲಿನಲ್ಲಿ ಹಾಕಿ ಕುಡಿಯುತ್ತಿದ್ದರು. ಆಕಳಿಗೆ 4 ಕಾಲುವೆ, 2 ಕೋಡಿವೆ, 1 ಬಾಲ ಇದೆ. ಆಕಳ ಹಾಲು ಆರೋಗ್ಯಕ್ಕೆ ಒಳ್ಳೆಯದು. ಆಕಳಿಗೆ ಕಾಮಧೇನು ಕಲ್ಪವೃಕ್ಷ ಎನ್ನುತ್ತೇವೆ. ಸಾರ್ ಕೇಳಿದ್ರು, ಆಕಳ ಇಲ್ಲೇ ಯಾಕೆ ಬಂತು ಸಾರ್? ಮತ್ತೆ ಸಚಿನ್ ತೆಂಡೂಲ್ಕರ್ ಅವರು ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂದರು. ಆ ಹಾಲನ್ನು ಹಾಕಿಬಿಟ್ಟು. ಸರಿ, ಟ್ರೈನ್ ಬಗ್ಗೆ ಹೇಳು. ಸರ್ ಟ್ರೈನ್ ಒಂದು ಉತ್ತಮವಾಗಿರ್ತಕ್ಕಂಥ ವಾಹನ. ನಮ್ಮ ಜೀವನದಲ್ಲಿ ನಮ್ಮ ಗುರುಗಳು ಅಳಿ ಇಲ್ಲದೆ ಟ್ರೈನ್ ಬಿಡುತ್ತಿದ್ದರು. ಆಗ ಈಗ ಅಳಿ ಮೇಲೆ ನಮ್ಮನ್ನು ಕರೆದುಕೊಂಡು ಮೈಸೂರು ದಸರಾಕ್ಕೆ ಕರೆದುಕೊಂಡು ಹೊರಟಿದ್ದರು. ನಮ್ಮ ಗುರುಗಳು ನನ್ನನ್ನು ಕಿಟಕಿ ಪಕ್ಕದಲ್ಲಿ ಕೂಡಬೇಡ ಅಂದಾಗ ನಾನು ಅಲ್ಲೇ ಕುಳಿತುಕೊಂಡೆ. ಪ್ರಾರಂಭವಾಗಿರ್ತಕ್ಕಂಥ ಟ್ರೈನ್ ಪ್ರಾರಂಭವಾಯಿತು. ಟ್ರೈನ್ ಪ್ರಾರಂಭವಾಗಿ ಹೋಗ್ತಾ ಇದ್ದಂಗೆ ನಾನು ಎಡಗಡೆ ನೋಡಿದೆ. ಎಡಗಡೆ ನೋಡಿದಾಗ ನಮ್ಮ ತಂಗಿಯು ಆಕಳ ಹಿಡಿದುಕೊಂಡು ಹೊಲದಲ್ಲಿ ಹೊರಟಿದ್ದಳು. ಆಕಳಿಗೆ 4 ಕಾಲಿವೆ, 2 ಕೋಡಿವೆ, 1 ಬಾಲ ಇದೆ. ಆಕಳ ಮೇಷ್ಟ್ರು ಹೇಳಿದ್ರು, ಸರ್ ನೀವೇನು ಬೇಕಾದ ಕೇಳಿ ಅವ್ನು ತರ್ತಾನೆ, ಆಕಳಕ್ಕೆ ತರ್ತಾನೆ. ಅಣ್ಣ ಹೆಣ್ಣು ಕಟ್ ಮಾಡಬೇಡ ಬೇಡ ಸರ್. ನೋಡಿ ಹೆಂಗಿರ್ತ ಹುಡುಗರು. ನಾನು ಒಬ್ಬರ ಮನೆಗೆ ಹೋದೆ. ಮೇಷ್ಟ್ರು ಅಂದರು, ಸರ್ ಇವನು ಭಾಳ ಕಿಲಾಡಿದ್ದಾನೆ ಸರ್, ನೀವೆಲ್ಲಿ ಓದಿಸ್ತೀರಿ ಮಗನ ಅಂದೆ. ಸರ್ ಇವನ್ನ ಕಾನ್ವೆಂಟ್ ಹಾಕಿದ್ದೀನಿ. ಎಷ್ಟು ಫೀಸು? 2 ಲಕ್ಷ ಫೀಸ್ ಸರ್. 5 ವರ್ಷದ ಮಗುವಿಗೆ 2 ಲಕ್ಷನ ಯಾಕೆ ಕೊಡ್ತೀರಿ ಸರ್? ಅಷ್ಟು ಕಾಸ್ಟ್ಲಿ ಅಲ್ಲ ಅಂದೆ. ಅವ್ನು ಭಾಳ ಕಿಲಾಡಿದ್ದಾನೆ ಅಂದೆ. ನಾನಂದೆ, ನಾನು ಪ್ರಶ್ನೆ ಕೇಳ್ತೀವಿ, ಉತ್ತರ ಕೊಡು. ಏನು ಸರ್? 1 kg ತೂಕದಷ್ಟೇ ಅವಲಕ್ಕಿ, 1 kg ತೂಕದಷ್ಟೇ ಕಬ್ಬಿಣ, ಎರಡೂ ಈಕ್ವಲ್. 1 kg ತೂಕದಷ್ಟೇ ಕಬ್ಬಿಣ, 1 kg ತೂಕದಷ್ಟೇ ಭಾರ ಮಂಡಕ್ಕಿ, ಕಟ್ಲೆಪುರಿ. ಇದರಲ್ಲಿ ಭಾರ ಯಾವುದು ಅಂದೆ. ಅವನಂದ ಕಬ್ಬಿಣ ಭಾರ ಅಂದ. ನಾನಂದೆ, ಎಂಥ ದಡ್ಡ ನೀನು, ನಿನ್ನ ಮಗ ಕೇಳು. ಕಬ್ಬಿಣ ಕೂಡ ಒಂದೇ ತೂಕದಷ್ಟೇ, ಮಂಡಕ್ಕಿ ಕಟ್ಲೆಪುರಿ ಕೂಡ ಒಂದೇ ತೂಕದಷ್ಟೇ, ಭಾರ ಈಕ್ವಲ್ ಅಲ್ಲನೋ ಅಂತ ಬೈದೆ. ಅವರಪ್ಪ ಬಂದು ಬೈದ, ದಡ್ಡ ನನ್ನ ಮಗನೇ, ಎರಡೂ 1 kg ಭಾರ ಸೇಮ್ ಅಲ್ವೇನೋ ಅಂದ. ಅವನಂದ, ಇಲ್ಲಪ್ಪ ಕಬ್ಬಿಣನೇ ತೂಕ ಜಾಸ್ತಿ. ಪ್ರಯೋಗ ಮಾಡ್ತೀನಿ ಅಂದ. ಮಾಡುವಂತೆ. ಅಂಕಲ್ ನೀವು 1 kg ಕಡಲೆಪುರಿ ತಂದು ಒಂದು ತಲೆ ಹೊಡೀರಿ. ನಾನು 1 kg ಕಬ್ಬಿಣ ತಗೊಂಡು ನಾನು ನಿಮ್ಮ ತಲೆ ಹೊಡಿತೀನಿ ಅಂದ. ನಾನು ಒಪ್ಕೊಂಡೆ, ಕಬ್ಬಿಣನೇ ಭಾರ. ಯಾಕಂದರೆ ಮಕ್ಕಳು ಯಾವ ಮನಸ್ಸಿನಲ್ಲಿ ಯಾವ ಉತ್ತರ ಕೊಡ್ತಾ ಹೇಳಕ್ಕೆ ಬರಲ್ಲ ಅಂತ ಹೇಳ್ತಾ, ಯಾವ ವೇದಿಕೆಯಲ್ಲಿ ಗುರುಗಳನ್ನು ಪೂಜಿಸ್ತಾರೋ, ಗುರುಗಳನ್ನು ಸನ್ಮಾನಿಸ್ತಾರೋ, ಅಲ್ಲಿ ಸಾಕ್ಷಾತ್ ಭಗವಂತನೇ ಇರ್ತಾನೆ ಅಂತೆ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ವಿದ್ಯಾದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಮತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ. ನಾವೆಲ್ಲರೂ ಇಷ್ಟು ಸುಖವಾಗಿ ಜೀವನ ಮಾಡ್ತೇವೆ ಅಂದರೆ ಗಡಿಯಲ್ಲಿ ನಿಂತ್ಕೊಂಡು ವೀರ ಯೋಧರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ದಾನವನ್ನು ಕೊಟ್ಬಿಡ್ತಾರೆ. ವೀರ ಯೋಧರ ಹೆಸರಿದ ತಕ್ಷಣ ಗೌರವಪೂರ್ವಕವಾಗಿ ಚಪ್ಪಾಳೆ ತಟ್ಟಿದ ನಿಮಗೆ ಒಂದೇ ಒಂದು ವೇದಿಕೆ ಮುಖಾಂತರ ಹೇಳೋ ಮಾತು, 9 ತಿಂಗಳು ಹೆತ್ತು ಹೊತ್ತು ಮುತ್ತಕ್ಕೆ ಸಾಕಿಸಲದ ತಂದೆ ತಾಯಿಗಳನ್ನು, ಕಲಿಸಿದ ಗುರುಗಳನ್ನು, ಅನ್ನ ಕೊಡುವ ರೈತನನ್ನು, ದೇಶ ಕಾಯುವ ಸೈನಿಕನನ್ನು ನಾವು ಎಲ್ಲಿ ಕಂಡಲ್ಲಿ ಕೈ ಮುಗಿದು ಗೌರವಿಸೋಣ, ಪ್ರೀತಿಸೋಣ, ಅಭಿನಂದಿಸೋಣ ಅಂತ ಹೇಳ್ತಾ ಮತ್ತೊಂದು ಸಾರಿ ಮಂಜುನಾಥ್ ಸರ್ಗೆ ಅಭಿನಂದನೆ ಹೇಳ್ತಾ ನಮ್ಮೆಲ್ಲರ ಇಷ್ಟೊತ್ತು ನೀವು ಸ್ವಲ್ಪ ವಾರ್ಮಪ್ ಅಂತಾರೆ ಹಾಗೆ ಗುರುಗಳ ಬರೋದಕ್ಕಿಂತ ಮುಂಚೆ ನಾನು ಮಾತಾಡಿದೆ. ಈಗ ನಿಮ್ಮ ಮುಂದೆ ಗಂಗಾವತಿ ಪ್ರಾಣೇಶ್ ಸರ್.
ಇದೇನಿದೆ ಇದು ಚಲೋ ಸರ್. ಮಕ್ಕಳು ಇಬ್ಬರು ಗಲಾಟೆ ಮಾಡ್ತಿರ್ತಾರೆ. ನಾನು ಭಾನಾಪುರ ಅಂತಕ್ಕಂಥ ಊರಲ್ಲಿ ನಮ್ಮ ತಂದೆ ಮೇಷ್ಟ್ರಾಗಿದ್ದಾಗ ನಮ್ಮ ತಂದೆ ಹೆಚ್ಚಾಗಿ ಮನೆಗೆ ಬರ್ತಿಲ್ಲ, ಶಾಲೆಯಲ್ಲೇ ಇರ್ತಿದ್ರು. ಶಾಲೆ ಬಿಟ್ಟರು ಕೂಡ ಅಲ್ಲೇ ಸಾಯಂಕಾಲ ಬರ್ತಿದ್ರು ಮನೆಗೆ. ಮುಂದೆ ಬೈಲಿತ್ತು ಅಂತ ನಮ್ಮ ತಂದೆ ಅನೇಕ ಗಿಡಗಳನ್ನ ಹಾಕಿದ್ರು, ಹೂವು ಹಣ್ಣಿನ ಗಿಡಗಳನ್ನು. ಇದೇ ಬೇಸಿಗೆ ಸೀಸನ್ನಲ್ಲಿ ಮಾವಿನ ಕಾಯಿಗಳೆಲ್ಲ ಬಿಟ್ಟು ಇನ್ನೇನು ಹಣ್ಣಾಗಬೇಕು ಅಂತಿದ್ದಾಗ ನಮ್ಮ ತಂದೆ ಊಟಕ್ಕೆ ಕೂಡ ಮನೆಗೆ ಬರ್ತಿರ್ಲಿಲ್ಲ. ಅವರೇ ಕಾಯ್ತಿದ್ರು ಆ ತೋಟನ, ಯಾರಾದರೂ ಕದ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ತಂದೆ ಆ ಹಣ್ಣುಗಳನ್ನ ಮನೆಗೆ ತರ್ತಿರ್ಲಿಲ್ಲ. ಆ ಹಣ್ಣುಗಳನ್ನು ಮಾರಾಟ ಮಾಡಿ ಅದರಿಂದ ಬಂದಂಥ ಹಣದಿಂದ ಬೆಟರ್ಮೆಂಟ್ ಕಮಿಟಿ ಅಂತ ಒಂದಿರ್ತಂತ, ಅವರು ಹಣ ಕೊಡದೇ ಇದ್ದರೆ ಮಕ್ಕಳಿಗೆ ಬಟ್ಟೆಗಳನ್ನು, ಬಡ ಮಕ್ಕಳಿಗೆ ಗಣೇಶೋತ್ಸವ ಆಚರಣೆ ಮಾಡೋದು, ಶಾಲೆಗೆ ಸುಣ್ಣ ಬಣ್ಣ ಮಾಡಿಸೋದು ಮಾಡ್ತಿದ್ರು. ಹಾಗೆ ಅವ್ರ ಹಣ್ಣುಗಳು ಬಲವಂತವಾಗಿ ಬಿಟ್ಟಾಗ ಅವರೇ ಕಾಯ್ತಾ ಇದ್ರು ತೋಟನ. ಕಾಯ್ತಿದ್ದಾರೆ ಅಂಥ ಸಮಯದಲ್ಲಿ ಏನೋ ಸ್ವಲ್ಪ ಜಂಪ್ ಬತ್ತಿಕೊಂಡವ್ರಿಗೆ ನಿದ್ದೆ ಬಂದ್ಬಿಡ್ತು. ದಪ್ ದುಪ್ ಅಂತ ಶಬ್ದ ಕೇಳಿ ನೋಡ್ತಾರೆ. ಆಘಾತಕರವಾದಂಥ ಒಂದು ವಿಷಯ ಏನು, ಆ ಶಾಲೆಯ ವಿದ್ಯಾರ್ಥಿಯೇ ಕೆಳಗಡೆ ಬಿದ್ದ ಹಣ್ಣುಗಳನ್ನು ಆಯ್ತಿದ್ದಾನೆ, ಚೀಲದಲ್ಲಿ ಹಾಕತ್ತಿದ್ದಾನೆ. ನಮ್ಮ ತಂದೆ ಕೋಪ ಬಂದರು, ಎದ್ದೋಗಿ ನೋಡಿದ್ರು, ಅಂಗಿ ಹಿಡಿದ್ರು, ನಿಮಗೋಸ್ಕರ ಈ ಹಣ್ಣಿನ ಗಿಡ ಬೆಳೆಸಿದ್ದೀನಿ, ಈ ಶಾಲೆಗೆ ಸುಣ್ಣ ಬಣ್ಣ ಮಾಡೋದಕ್ಕೆ, ನಿಮಗೆ ಪೆನ್ಸಿಲ್ ನೋಟ್ಬುಕ್ ಕೊಡಿಸೋದಕ್ಕೆ ಹಣನ ಉಪಯೋಗಿಸ್ತೀನಿ, ಅಂಥವು ನೀನೇ ಹಣ್ಣುಗಳನ್ನ ಕಳವು ಮಾಡ್ತೀಯ, ಯಾರ ಮಗ ನೀನು? ಹೇಳಿದೆ ಆ ಹುಡುಗ, ನಾನಿದ್ದು ಶಂಕರಪ್ಪನ ಮಗನೋ ಸೋಮಪ್ಪನ ಮಗನೋ ಅಂತ. ಓ ಅವನ ಮಗನ, ನಿಮ್ಮಪ್ಪ ಅಂಥವನು, ದೇವ್ರಂಥವ್ನು, ಪ್ರಾಮಾಣಿಕವಾಗಿರ್ತಕ್ಕಂಥವ್ನು, ಅಂಥವ್ನ ಹೊಟ್ಟೆಯಲ್ಲಿ ನೀನು ಇಂಥ ಕೆಲಸ ಮಾಡ್ತಿದ್ದಲ್ಲ ಹುಟ್ಟಿ, ನಡಿ ನಿಮ್ಮಪ್ಪನ ಹತ್ರ ಹೋಗೋಣ. ಬೇಡ ಸರ್, ನಮ್ಮಪ್ಪನ ಹತ್ರ ಬೇಡ ಸರ್. ಇಲ್ಲ, ನಮ್ಮಪ್ಪನ ಹತ್ರ ಹೋಗಲೇಬೇಕು. ನಡಿ ನಿಮ್ಮಪ್ಪ ಎಲ್ಲಿದ್ದಾರೆ ಕರ್ಕೊಂಬರೋಣ. ಎಲ್ಲಿದ್ದಾನೆ ನಿಮ್ಮಪ್ಪ? ಬೇಡ ಸರ್ ಅಪ್ಪನ ಕರಿಬೇಡಿ ಸರ್. ಎಲ್ಲಿದ್ದಾನೆ ಬಗಳು? ಗಿಡದ ಮ್ಯಾಗ ಅದಾನ್ರಿ, ಹರಿದು ಒಗ್ಯಾಕತ್ಯಾನ. ಅರ್ಥ ಆಯ್ತಲ್ಲ? ಇದು ಹಳ್ಳಿಗಳ ಪರಿಸ್ಥಿತಿ. ಅಂಥ ಹಳ್ಳಿಗಳಲ್ಲಿ ನಮ್ಮ ತಂದೆ 20-25 ವರ್ಷಗಳ ಕಾಲ ಕೆಲಸ ಮಾಡಿದರು. ಭಾಳ ಅಪರೂಪದ ಸಭೆ, ಭಾಳ ಹೊತ್ತಿಂದಿದ್ದೀರಿ, ನಿಮ್ಗೆ ಜಾಸ್ತಿ ಕಾಯಿಸಲ್ಲ. ಕೆಲವು ವಿಶಿಷ್ಟವಾಗಿರ್ತಕ್ಕಂಥ ವಿಷಯಗಳನ್ನು ಮಾತ್ರ ನಾನು ಹೇಳ್ತೇನೆ. ಅವರಿಬ್ಬರು ಹಾಸ್ಯ ಮಾಡಿದ್ರು. ಹಾಸ್ಯದಲ್ಲೇ ಕನ್ನಡದ ಬಗ್ಗೆ ಶಿಕ್ಷಕರಲ್ಲದೆ ಬೇರೆ ಯಾರಿಗೂ ಇವು ಅರ್ಥ ಆಗಲ್ಲ ಅಂಥದ್ದನ್ನು ನಿಮ್ಗೆ ಹೇಳ್ತೀನಿ. ಸಮೃದ್ಧಿ ಅಂತಕ್ಕಂಥ ಹೆಸರಿನ ವಿ ಮಂಜುನಾಥ್ ಅವ್ರನ್ನ ನೋಡಿ ನನಗೆ ಭಾಳ ಸಂತೋಷ. ಅದೇನಿದೆ ಸಮೃದ್ಧಿ ಅಂತ ಕೇಳಿದಾಗ ಮಹಾಮನಿಯವರು ಡಿಟೇಲ್ ಹೇಳಿದ್ರು ನನಗೆ. ನಾವು ಆಂಧ್ರದ ಒಂದು ರಾಮೋಜಿರಾವ್ ಫಿಲ್ಮ್ ಸಿಟಿಲಿ ಸಿಕ್ಕಾಗ ನಾವು ಮಾತಾಡಿದ್ವಿ. ಏನು ಬರೀ ನಾವು ಮಿನಿಸ್ಟರ್ ವಿಧಾನಸೌಧದಲ್ಲಿ ಮಾತ್ರ ಇದ್ದಾರೆ ಅಂತ ತಿಳ್ಕೊಂಡಿದ್ದೀವಿ. ಈ ದೇಹವನ್ನೇ ವಿಧಾನಸೌಧ ಅಂತ ನಾವು ತಿಳ್ಕೊಂಡಾಗ ನಮ್ಮ ದೇಹದ ಒಂದೊಂದು ಅಂಗಾಂಗಗಳು ಒಂದೊಂದು ಪೋರ್ಟ್ಫೋಲಿಯೋ ಮಂತ್ರಿ. ಹೇಳ್ತೀವಿ ಮಿನಿಸ್ಟ್ರಿ ಏನು? ತಲೆ ಗೃಹ ಮಂತ್ರಿ, ಇಲ್ಲಿಂದನೇ ಎಲ್ಲ ಮ್ಯಾನೇಜ್ಮೆಂಟ್, ಗೃಹ ಮಂತ್ರಿ. ಕಣ್ಣು ಹೇಳಿ, ಯಾರು ಹೇಳ್ತೀರಿ? ರಕ್ಷಣಾ ಮಂತ್ರಿ, ಮಿಲಿಟ್ರಿ ಅಂದ್ಕೊಂಡು ಅಡ್ಡಿ ರಕ್ಷಣೆ, ನಮ್ಮ ರಕ್ಷಣೆ ಕೊಡ್ತಾರೆ, ಅದು ಬಂತು ಇದು ಬಂತು, ಹುಷಾರಾಗಿ. ಮೂಗು ಹವಾಮಾನ ಮಂತ್ರಿ, ಹೌದಾ? ನಾಲಿಗೆ ನಿಮ್ದಮ್ಮ, ನೀವು ಹೇಳಬೇಕು, ವಾರ್ತಾ ಮತ್ತು ಪ್ರಸಾರ. ಕೈಗಳು ಕೈಗಾರಿಕಾ ಮಂತ್ರಿ, ಕಾಲುಗಳು ಸಾರಿಗೆ ಮಂತ್ರಿ, ಹೊಟ್ಟೆ ಆಹಾರಗಳು. ವಾ 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 ವಾ, ಇದು ನಮ್ಮ ದೇಹದ. ನಾನು ಇನ್ನೂ ಕೆಲವು ಅಂಗಾಂಗಗಳನ್ನು ಬಿಟ್ಟೆ. ನಾನು ಯಾವ ಬಿಟ್ಟನೋ ಅವು ನೀರಾವರಿ ಮತ್ತು ಗೊಬ್ಬರ. ಹೀಗೆ ಕನ್ನಡವನ್ನು ಹಾಸ್ಯಮಯವಾಗಿ ಹೇಳಿದಾಗ ನಮ್ಮ ಕನ್ನಡ ಶಾಲೆಗಳಿಗೆ ಮಕ್ಕಳು ಓಡೋಡಿ ಬರ್ತಾರೆ. ನಾನು ಕನ್ನಡ ಮೀಡಿಯಂ, ನಾನು ಯಾವಾಗಲೂ ಈ ಮಾತನ್ನು ಹೇಳುತ್ತಿರ್ತೀನಿ. ಇಲ್ಲಿ ಕನ್ನಡ ಭಾಷೆಯಲ್ಲೇ ನೀವು ಬರೀ ಪುಲ್ಲಿಂಗ ಸ್ತ್ರೀಲಿಂಗ ಅಂದರೆ ಈ ಕಡೆ ಸ್ತ್ರೀಲಿಂಗ ಈ ಕಡೆ ಪುಲ್ಲಿಂಗ ಅಂದ್ಕೊತೀರ. ನಾವು ಬಳಸುವಂಥ ವಸ್ತುಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಇದೆ, ಅದು ನಿಮ್ಮ ಕೈಲೇ ಹೇಳಿಸ್ತೀನಿ ನಾನು, ನೀವೇ ಹೇಳ್ತೀರಿ. ಇನ್ಕಮ್ ಯಾವ ಲಿಂಗ? ಆಯ ಪುಲ್ಲಿಂಗ, ಗಂಡಸರೇ ಗಳಿಸೋದು. ಖರ್ಚು ಗೊರಕೆ, ನೀ ವೆರಿ ಗುಡ್, ಅನುಭವ ಇದೆಯಾ? ಗೊರಕೆ ಪುಲ್ಲಿಂಗ, ಕನಸು ಸ್ತ್ರೀಲಿಂಗ. ಹೊಟ್ಟೆ ಹೊಟ್ಟೆ ಪುಲ್ಲಿಂಗ, ಹೊಟ್ಟೆ ಕಿಚ್ಚು. ಈಗ ಹೇಳ್ರ ಮನೋಣ, ಇದನ್ನು ಹೇಳಲ್ಲ ನೀವು.
ಹಾಂ, ಆಕಳಿಕೆ ಪುಲ್ಲಿಂಗ. ನೋಡಿ, ಸುಮ್ಮನೆ ಆಕಳಿಸ್ತಿದ್ದಾರೆ, ಎದ್ದು ಹೋಗ್ತಿದ್ದಾರೆ ಅಂತಾರೆ. ನೀವೆಲ್ಲಿ ಕೂತೀರ ಅಲ್ಲೇ ಕೂತೀರಿ. ಆಕಳಿಕೆ ಪುಲ್ಲಿಂಗ, ಬಿಕ್ಕಳಿಕೆ ಸ್ತ್ರೀಲಿಂಗ. ಕಡಲೆಪುರಿ, ಕಡಲೆಪುರಿ ಯಾವ ಲಿಂಗ? ಪುಲ್ಲಿಂಗ. ಸ್ತ್ರೀಲಿಂಗ ಯಾವುದು? ಪಾನಿಪುರಿ. ನೀವು ನಮ್ಮ ರಾಷ್ಟ್ರ ಭಾಷೆ ಹಿಂದಿಯನ್ನು ಮಾತಾಡೋದು ಹೆಣ್ಮಕ್ಳು ನೋಡಿ, ನೀವು ಎಲ್ಲಿ ಒಂದೇ ಕಡೆ ಹಿಂದಿ ಮಾತಾಡ್ತಾ ಇರೋದು. ಎಲ್ಲಿ? ಪಾನಿಪುರಿ ಅಂಗಡಿ ಡಬ್ಬ ಮುಂದೆ ಅವ್ರು ಜರ ಪಾನಿ ಡಾಲ್ಬಯ್ಯ, ಅಲ್ಲಿ ಮುಗಿದೋಯ್ತು. ನೆಕ್ಸ್ಟ್ ಆಲ್ಕೋಹಾಲ್ ಯಾವ ಲಿಂಗ? ನೋಡಿ, ಇವ್ರು ಹೇಳಿದ್ರು, ನೀವು ಹೇಳ್ತಾ ಇದ್ದೀರಿ. ಆಲ್ಕೋಹಾಲ್ ಪುಲ್ಲಿಂಗ, ಸ್ತ್ರೀಲಿಂಗ ಫೆವಿಕಾಲ್. ತಲೆ ಪುಲ್ಲಿಂಗ, ತಲೆ ನೋವು. ಬೇಕಾದ ಹೇಳ್ತಾರೆ, ಇದಕ್ಕಾದ್ರೆ ಹೇಳಿ ಸುಮ್ಮನೆ. ಚರ್ಚೆ ಪುಲ್ಲಿಂಗ, ಹರಟೆ ಸ್ತ್ರೀಲಿಂಗ. ತಪ್ಪು ಪುಲ್ಲಿಂಗ, ಸರಿ ಸ್ತ್ರೀಲಿಂಗ. ಬೀರು ನೋಡಿ, ಎಲ್ಲ ಸುಮ್ಮನಾಗ್ಬಿಟ್ರು. ಅಂದ್ರೆ ಇಬ್ರು ತಗೋತಾರೆ ಅಂತ ಅರ್ಥನ. ಬೀರು ಪುಲ್ಲಿಂಗ, ಕಣ್ಣೀರು ಸ್ತ್ರೀಲಿಂಗ. ಲಿಪ್ಸ್ ಪುಲ್ಲಿಂಗ, ಲಿಪ್ಸ್ಟಿಕ್. ನಾನು ನೊಣದಲ್ಲಿ ಗಂಡು ಹೆಣ್ಣು ಗುರುತಿಸ್ತೀನಿ. ಗಂಡು ನೊಣ ಯಾವುದು? ಯಾರಾದರೂ ಗುರುತಿಸ್ತೀರಾ? ನೊಣದಲ್ಲಿ ಗಂಡು ಹೆಣ್ಣುಗಳಿದೆ. ಯಾವ ನೊಣ ಕನ್ನಡಿ ಮೇಲೆ ಕೂತ್ಕೊತದೋ ಅದು ಗಂಡು ನೊಣ. ಯಾವ ನೊಣ ಲಿಪ್ಸ್ಟಿಕ್ ಮೇಲೆ ಕೂತ್ಕೊತದೋ ಅದು ಹೆಣ್ಣು. ಮೌನ ಪುಲ್ಲಿಂಗ, ಮಾತು ಸ್ತ್ರೀಲಿಂಗ. ಪರಿಹಾರ ಪುಲ್ಲಿಂಗ, ಸಮಸ್ಯೆ. ಮಿಂಚು ಪುಲ್ಲಿಂಗ, ಸಿಡಿಲು. ಪರಿಹಾರ ಸಮಸ್ಯೆ. ಒಬ್ಬಂಟಿ, ನೋಡಿ ಹೆಂಗೆ ಒಬ್ಬಂತಾರೆ. ಒಬ್ಬಂಟಿ ಪುಲ್ಲಿಂಗ, ಜಗಳ ಗಂಟಿ. ವಾಲಿ, ವಾಲಿ ಯಾರು? ರಾಮಾಯಣದ ವಾಲಿ. ವಾಲಿ ಪುಲ್ಲಿಂಗ, ಘರ್ವಾಲಿ ಸ್ತ್ರೀಲಿಂಗ. ಗಾಳಿ, ಗಾಳಿ ಪುಲ್ಲಿಂಗ, ದೆವ್ವದ ಗಾಳಿ ಸ್ತ್ರೀಲಿಂಗ. ಹೊಗಳಿಕೆ ಪುಲ್ಲಿಂಗ, ತೆಗಳಿಕೆ ಸ್ತ್ರೀಲಿಂಗ. ಹಣೆ ಪುಲ್ಲಿಂಗ, ಹಣೆ ಬರಹ ಸ್ತ್ರೀಲಿಂಗ. ಸದ್ಯ ನಡೀತಿರೋ ಒಳ್ಳೆ ಸೀರಿಯಲ್ ಯಾವುದಮ್ಮ ಟಿ ವಿಲಿ? ನಿಮ್ಮ ಸೀರಿಯಲ್ ಟೈಮಿಗೆ ಬಿಡ್ತೀವಿ, ಚಿಂತೆ ಮಾಡಬೇಡಿ. ಯಾವ ಟೈಮ್? ಇಷ್ಟು ಸೀರಿಯಲ್ಗಳನ್ನ ನೋಡ್ತೀರಿ ನೀವು. ಮಧ್ಯಾಹ್ನ ಹೊಸ ರುಚಿ ಅಂತ ಒಂದು ಸೀರಿಯಲ್ ಬರುತ್ತೆ, ಅಡುಗೆ ಮಾಡಿ ಕಳಿಸಿ. ಅದನ್ನು ನೋಡಿ ಗಂಡ ಮಕ್ಕಳಿಗೆ ಎಂದಾದ್ರು ರುಚಿ ರುಚಿಯಾದ ಅಡುಗೆ ಮಾಡಿ ಬಡಿಸಿದಾರಮ್ಮ ಯಾರಾದ್ರು? ದಯವಿಟ್ಟು ಅಂತ ತಾಯಿ ಅಂದರು ಅಕ್ಕ ತಂಗಿ ಕೈ ಮೇಲೆ ಇತ್ತು. ಎಲ್ಲಿ? ವೆರಿ ಗುಡ್, ವೆರಿ ಗುಡ್, ಚಪ್ಪಾಳೆ. ಮತ್ತೆ ಗಂಡ್ಮಕ್ಳು ಬೇಡ್ರೋ ಅಡುಗೆ ರುಚಿ, ಹೊಸ ರುಚಿ ಹೇಳ್ತಾ ಇದ್ರು. ಹೆಣ್ಮಕ್ಳೆ ಎತ್ತರಮ್ಮ. 1 2 3 4 ಎಷ್ಟು ಜನ ಸಿಕ್ಕರು? 10 ಜನ ಸಿಕ್ಕರು. ಈ 10 ಜನ ಏನು ಟಿ ವಿ ನೋಡಿ ಅಡುಗೆ ಮಾಡ್ತಿದಾರಲ್ಲ, ಇವರು ಟಿ ವಿ ನೋಡಿ ಮಾಡಿದ ಅಡುಗೆನ ತಿಂದು ಬದುಕಿದವ್ರು ಗಂಡಂದ್ರೆ ಇಲ್ಲಿದ್ದೀರಾ? ಅಕ್ಕ ತಂಗಿಯರೇ, ತಾಯಿರೇ, ದಯವಿಟ್ಟು ಟಿ ವಿ ನೋಡಿ ಅಡುಗೆ ಮಾಡಬಾರ್ದು. ನಮ್ಮ ಮನೇಲಿರ್ತಕ್ಕಂಥ ಅಜ್ಜಿ, ನಿಮ್ಮ ಅತ್ತೆ, ತಾಯಿ, ಇವ್ರನ್ನ ನೋಡಿ ಅಡುಗೆ ಮಾಡಿ. ಅವರಷ್ಟು ಪಾಕಶಾಸ್ತ್ರ ಪ್ರವೀಣರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅನುಭವವೇ ಅಡುಗೆ ಮಾಡೋದನ್ನು ಕಲಿಸ್ತಾ ಆಗಲಿ, ಪುಸ್ತಕ ಕಲಿಸಲ್ಲ. ನಾನು ಏನಿದು ಹೊಸ ರುಚಿ, ಯಾರು ಹೇಳ್ಕೊಡ್ತಾರೆ ಅಡುಗೆ ಅಂತ ಒಂದು ಸಾರಿ ಟಿ ವಿ ಹಚ್ಕೊಂಡು ಕೂತೆ. ಬನ್ನಿ ಹೊಸ ರುಚಿ ಕಲಿಯೋಣ. ಹೊಸ ರುಚಿ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಮಿಸ್ ಲೀಲಾ. ನಾನು ಯಾರೋ ಲೀಲಮ್ಮನೋ ಲೀಲಾವತಿನೋ ಬಂದಿರಬೇಕು ಅಂತ ನೋಡಿದ್ರೆ, ಬಂದವಳು ಸ್ಕರ್ಟ್ ಹಾಕ್ಕೊಂಡ್ರು, ಸ್ಲೀವ್ಲೆಸ್ ಸ್ಕರ್ಟ್ ಹಾಕ್ಕೊಂಡ್ರು. ಒಂದು ಹುಡುಗಿ 17 ವರ್ಷ ಅವಳಿಗೆ. ಅವಳು ಉಂಡು ಎಷ್ಟು ದಿವಸ ಆಯಿತು ಅನ್ನೋ ಥರ ಇದ್ದಾಳೆ. ಅವಳು ಅಡುಗೆ ಹೇಳ್ಕೊಡ್ತಾಳೆ. ಕುತ್ತಿಗೆಯಲ್ಲಿ ಒಂದು ಸರ ಇಲ್ಲ, ಎಲುಬು ಕಾಣ್ತಾ ಇದೆ, ಎಮಿಕೆಗಳು. ಒಂದು ಕೂದಲು ಫುಲ್ ಹಣೆ ಮೇಲೆ ಬಿದ್ದಿದೆ. ಅದನ್ನು ಪ್ರತಿ 2 ನಿಮಿಷಕ್ಕೊಂದು ಸಾರಿ ತಕ್ಕೊಳ್ಳೋದು ಹಿಂಗೆ. ಬನ್ನಿ ಸ್ಮಿತಾ ಅವ್ರು ಬರ್ತಾ ಇದ್ದಾರೆ, ಇವತ್ತು ಅಡುಗೆ ಹೇಳ್ಕೊಡ್ತಾರೆ ಈ ಭಾಗದ ಜನರಿಗೆಲ್ಲ. ಮೇಡಮ್ 25,000 ರೇಷ್ಮೆ ಸೀರೆ ಉಟ್ಕೊಂಡ ಹೆಣ್ಮಗಳು
ಆ್ಯಂಕರ್ ಬಂದು ಹೇಳಿದ್ರು, ಹೇಳಿ ಮೇಡಮ್ ಲೀನಾ ಮೇಡಮ್, ಯಾವ ಅಡುಗೆ ಹೇಳ್ಕೊಡ್ತೀರಾ ನಮ್ಮ ಜನರಿಗೆ? ನಾನು ಇವತ್ತು ಇವರಿಗೆಲ್ಲ ಸ್ಟೈಲ್ ಮೊದಲು ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಎಂಥ ಅಡುಗೆ ರೀ, ಕರೆಸಿರ್ತಾರೆ, ಬಿಡುಗಡೆ ಇಲ್ಲ. ಓ ಹೇಳಿ ಮೇಡಮ್ ವೈಟ್ ರೈಸ್ ಮಾಡೋದು ಹೇಳ್ಕೊಡಿ. ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಸಂಡಾಸ್ನಾಗ ಹೋಗ್ತೀವಿ. ಆಮೇಲೆ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಸ್ಟವ್ ಹಚ್ಚಬೇಕಾ? ಇಲ್ಲ, ನಾವು ಮನೆಗೆ ಬೆಂಕಿ ಹಚ್ತಾ ಇದ್ವಿ. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಹಚ್ಚಿದ ಸ್ಟವ್ ಮೇಲೆ ಪಾತ್ರೆ ಇಡಬೇಕು. ನಾವು ಗಂಡನ್ನೇ ಕೂರಿಸ್ತಾ ಇದ್ದೀವಿ. ಪಾತ್ರೆಯಲ್ಲಿ ವಾಟರ್ ಹಾಕಿ ವಾಟರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನು ಹೇಳಮ್ಮ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನು ಅರ್ಥ? ಕನ್ನಡದಲ್ಲಿ ಶಬ್ದ ಇದೆ ಅದಕ್ಕೆ. ಕುದಿಬೇಕು. ಹೇಗೆ ಕುದಿಬೇಕು? ಗುಳ್ಳೆ ಬರೋವರೆಗೂ ಕುದಿಬೇಕು. ಶಬ್ದ ಇದೆ ಕನ್ನಡದಲ್ಲಿ ಅದಕ್ಕೊಂದು. ಕಥ ಕಥ ತಕ ತಕ ಅಲ್ಲ, ಮತ್ತೆ ತಕ ತಕ ಅಂದರೆ ಡ್ಯಾನ್ಸು, ಕೊತ ಕೊತ. ಕೆಲವು ಕಡೆ ಕಥ ಕಥ ಅಂತಾರೆ, ಕೆಲವು ಕಡೆ ಕೊತ ಕೊತ ಅಂತಾರೆ. ಬಬಲ್ಸ್ ಬರೋವರೆಗೂ ವಾಟರ್ ಕಾಯಬೇಕು. ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು. ಆಗಲೇ ಸುಟ್ಟ ಗಾಯಕ್ಕೆ ಬಳಸಿ ಬರ್ನ. ಆಮೇಲೆ ವೆಟ್ ರೈಸನ್ನು ಅದರಲ್ಲಿ ಹಾಕಿ ಬಿಗ್ ಸ್ಪೂನ್ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡಿ ಅದ್ರ ಮೇಲೆ ಪಾತ್ರೆ ಮುಚ್ಚಿ ಸೈಲೆಂಟ್ ಆಗಿರಬೇಕು. ಇಷ್ಟೆಲ್ಲ ಮಾಡಿ ತೆಗೆದು ನೋಡ್ತಾರೆ, ವೈಟ್ ರೈಸು ರೈಸೇ ಕಾಣ್ತಿಲ್ಲ, ಬಿಳಿ ಮುದ್ದೆ ಥರ ಕಾಣ್ತಿದೆ. ಇದು ಲಿಕ್ವಿಡ್ ರೈಸ್ ಆಗೋಯ್ತು. ಏನು ಮಾಡಬೇಕು? ಈ ರೈಸನ್ನು ಏನು ಮಾಡಬೇಕು ಮೇಡಮ್? ಗಂಡ ಬರೋದ್ರೊಳಗೆ ಇದನ್ನು ಚರಂಡಿ ಚೆಲ್ಲಬೇಕು. ಇದು ಅದರಲ್ಲೇ ಬರ್ತದೆ. ಅಡುಗೆ ಮಾಡುವಂಥ ಗಂಡಸರಲ್ಲಿ ಇರ್ಬೋದು. ಊಟ ಕೂಡ ಮನುಷ್ಯನಿಗೆ ಪಾಠವನ್ನು ಕಲಿಸ್ತದೆ. ಇವತ್ತಿನ ಈ ಶಿಕ್ಷಕ ದಿನಾಚರಣೆ ಸಂದರ್ಭದಲ್ಲಿ ನೀವೆಲ್ಲ ಬೆಳಗಿನಿಂದ ಅನೇಕ ಕಾರ್ಯಕ್ರಮಗಳು ಮಾಡಿಕೊಂಡಿದ್ದೀರಿ. ಈ ಭಾಷಣದ ಜೊತೆಗೆ ನರಸಿಂಹ ಜೋಶಿ ಮತ್ತು ಮಹಾಮನಿ ಇವರೆಲ್ಲ ಸೇರ್ಕೊಂಡು ಈ ಕೊನೆ ಬೆಳಗ್ಗೆಯಿಂದ ಎಷ್ಟು ಗಂಟೆಯಿಂದ ಬಂದಿರಿ ಸರ್ ಎಲ್ಲರೂ? ಬೆಳಗ್ಗೆಯಿಂದ ಎಷ್ಟು ಗಂಟೆ ಬಂದು? 2 ಗಂಟೆಯಿಂದ ಬಂದಿರಿ ಅಂದರೆ ನಿಜಕ್ಕೂ ನಮ್ಮ ಪುಣ್ಯ. ವಿಮಾನದಲ್ಲಿ ಹೋಗಿದ್ದೀರಾ? ಇದರಲ್ಲಿ ಯಾರಾದರೂ ವಿಮಾನ ಪ್ರಯಾಣ ಮಾಡಿದ್ದೀರಾ? ಫ್ಲೈಟ್ಗೆ ಇರಿದವರು ಫ್ಲೈಟ್ನಲ್ಲಿ ಡ್ರಿಂಕ್ಸ್ ಕೊಡ್ತಾರೆ, ಹೌದಾ? ಮೈಸೂರವ್ರಿಗೆ ಎಷ್ಟು ಕೇಳ್ತಾರೋ ಅಷ್ಟು ಡ್ರಿಂಕ್. ಬೆಂಗಳೂರವರಿಗೆ 3 ಪೆಗ್ಗು. ನಮ್ಮ ಉತ್ತರ ಕರ್ನಾಟಕದವ್ರಿಗೆ 1 ಪೆಗ್ಗು. ನಾವು ಒಂದು 3-4 ಜನ ಇದ್ವಿ. ಏನ್ರಿ ಇದು ಅನ್ಯಾಯ? ಮೈಸೂರವ್ರಿಗೆ ಯಾವಾಗ ಕೇಳ್ತಾರೆ ಯಾವಾಗ ಕೊಡ್ತೀರ, ಬೆಂಗಳೂರವ್ರಿಗೆ 2 ಪೆಗ್ ಕೊಡ್ತೀರ, ಏನಿದು ಉತ್ತರ ಕನ್ನಡದಲ್ಲಿ ಹೀಗೆ ಅಂದಾಗ ಅವನು ಹೇಳ್ದ, ಸರ್ ಮೈಸೂರವರು 3 ಪೆಗ್ ಕುಡಿದ್ರು ಒಂದೇ ಪುಸ್ತಕ ತೆಗೆದು ಓದ್ತಾ ಕೊಡ್ತಾರೆ, ಬೆಂಗಳೂರವರು ಮಲಗಿಬಿಡ್ತಾರೆ. ನೀವು ಉತ್ತರ ಕರ್ನಾಟಕದವರು ವಿಮಾನ ಸ್ಲೋ ಹೋಗ್ತಾ ಇದೆ, ನಾನು ಹೊಡಿತೀನಿ ಅಂತ ಹೋಗ್ತಾರೆ. ಅರ್ಥ ಆಯ್ತಲ್ಲ? ಇಲ್ಲಿ ನಮ್ಮ ಕಡೆಯವ್ರು ಯಾರಾದ್ರು ಇದ್ದೀರಾ? ಉತ್ತರ ಕರ್ನಾಟಕದಿಂದ ಬಂದವರು ಇದ್ದೀರಾ ಯಾರಾದರೂ? ಇಷ್ಟು ಜನ ಇದೆ. ಹೋಗಬೇಕು ದಯವಿಟ್ಟು. ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಏನಂದರೆ, ಟ್ರಾನ್ಸ್ಫರ್ ಆದರೆ ಪೇಚಾಡಬೇಡಿ. ಜಗತ್ತನ್ನು ಸುತ್ತೋದಕ್ಕೆ ಅದ್ಭುತವಾಗಿರ್ತಕ್ಕಂಥ ಮಾರ್ಗ ಅಂದರೆ ಅದು ಸರ್ಕಾರಿ ನೌಕರಿಗೆ ಇರ್ತಕ್ಕಂಥ ಸೌಭಾಗ್ಯ. ಒಂದೊಂದು ಊರಿನಲ್ಲಿ 3-3 ವರ್ಷ ಮಾತಾಡಿ ಬಂದರೆ ನೀವು ವಯಸ್ಸಾದ ಮೇಲೆ ಅದ್ಭುತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗ್ತೀರಿ. ನಾವು ಇದುವರೆಗೂ ಎಷ್ಟು ಊರುಗಳು ನೋಡಿದ್ದೀವಿ ಗೊತ್ತಾ? 432 ಊರುಗಳನ್ನು ಕರ್ನಾಟಕದಲ್ಲಿ. 432 ಊರುಗಳು, 9 ದೇಶಗಳು. ಅಮೇರಿಕಾ ಕರೆಸಿದವರು ಜಾರ್ಜ್ ಬುಷ್ ಅಲ್ಲ, ಅಲ್ಲಿ ಪ್ರೆಸಿಡೆಂಟ್ ಅಲ್ಲ, ಅಮೇರಿಕಾದಲ್ಲಿ ನೆಲೆಸಿರೋ ನಮ್ಮ ಕನ್ನಡಿಗರು ನಮ್ಮನ್ನು ಕರೆಸಿದರು. ದುಬೈ, ಸಿಂಗಪೂರ್, ಹಾಂಗ್ಕಾಂಗ್. ನಮ್ಮ ಜನ ಸುಮ್ಮನೆ ಅಲ್ಲಿ ಹೋಗಿ ಅಡ್ಡಾಡ್ತಾರೆ. ಅಲ್ಲಿನ ಜನರ ಶಿಸ್ತನ್ನು, ಸಂಸ್ಕೃತಿಯನ್ನು ನಾವು ನೋಡಬೇಕು. ಮಕ್ಕಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಾರೆ, ಹೌದಾ? ನಾವು ಹೋಗ್ತಿದ್ದೀವಿ. ನನಗೆ ಪ್ರವಾಸ ಅನ್ನೋಕ್ಕೆ ಬರ್ತಿರ್ಲಿಲ್ಲ, ಪ್ರವಾಹ ಅಂತಿದ್ದೆ ನಾನು. ಅಪ್ಪ ನಾನು ಪ್ರವಾಹಕ್ಕೆ ಹೋಗ್ತೀನಿ, ನನಗೆ 5 ರೂಪಾಯಿ ಕೊಡು ಅಂತ ಕೇಳಿದ್ದೆ. ಬಡ್ಡಿ ಮಗನೇ, ಮೇಷ್ಟ್ರ ಮಗನಾಗಿ ಪ್ರವಾಹ ಅಂತೆಲ್ಲ, ಅದು ಪ್ರವಾಹ ಅಲ್ಲ, ಪ್ರವಾಸ. ಈ ಭಾಗದಲ್ಲಿ ಹೇಗಿದೆ ಗೊತ್ತಿಲ್ಲ. ಹಕಾರ ಉಚ್ಚಾರವೇ ಇಲ್ಲ ಬಹಳಷ್ಟು ಜನರಿಗೆ. ಹನೆ ಅನ್ಬೇಕು, ಹನೆ ಅನ್ಬೇಕು. ಅಕ್ಕಿ ಆರುತ್ತಿದೆ ನೋಡಿದ್ದೀರಾ ಅನ್ಬಾರ್ದು, ಹವ್ಯಾಸ ಅಂತಾರೆ.
ಹವ್ಯಾಸನ ಅನ್ನಬೇಕು, ಹಕ್ ಹ ಅನ್ನಬೇಕು, ಹಕ್ ಅ ಅನ್ನಬೇಕು. ಇದನ್ನು ಮಕ್ಕಳಲ್ಲಿ ಬೆಳೆಸಿ. ನಾನು ಕನ್ನಡ ಶಾಲೆಗಳಲ್ಲಿ ಓದೋನು, ಇಂಗ್ಲೀಷನ್ನು ಸ್ವಲ್ಪ ಮಾತಾಡಿದ್ವಾಗಲಿ ಮಾತೃಭಾಷೆಯನ್ನು ಬಿಟ್ಟಿಲ್ಲ. ನೀವು ಅಷ್ಟೇ ದಯವಿಟ್ಟು ಕನ್ನಡದ ಕೃತಿಗಳನ್ನು ಓದಿರಿ, ಕನ್ನಡದ ಕಾದಂಬರಿಗಳನ್ನು ಓದಿರಿ, ಕನ್ನಡದ ಸಿನಿಮಾಗಳನ್ನು ನೋಡಿರಿ. ಕನ್ನಡವನ್ನು ನಾವು ಬೆಳೆಸಬೇಕಾದ್ರೆ ಬೇರೆ ಯಾರೋ ಬೆಳೆಸಲ್ಲ. ಈ ತೆಲುಗು ಕನ್ನಡ ಮಿಕ್ಸ್ ಇದೆಯಲ್ಲ ಸರ್, ಇಲ್ಲಿ ತೆಲುಗು ಕನ್ನಡ ಹೌದಾ? ನಾನು ತೆಲುಗು ಸಿನಿಮಾಗಳು ನೋಡ್ತೀವಿ, ಭಾಳ ಒಳ್ಳೆಯ ಸಾಹಿತ್ಯ ಇರ್ತದೆ. ರಾಜೇಂದ್ರ ಪ್ರಸಾದ್ ಒಂದು ಸಿನಿಮಾ, ಇನ್ಸ್ಪೆಕ್ಟರ್ನ ಬೈತಿರ್ತಾನೆ ಬಂದು, ನೀನು ಅಂಥವ್ನು ಇಂಥವ್ನು ನಾನು ಪ್ರಮೋಷನ್ ಕೊಟ್ಟಿಲ್ಲ ಅಂತ. ನನ್ನ ಕೇಳಬೇಡ, ಪ್ರಮೋಷನ್ ಕೊಡೋರು ಇನ್ನೊಬ್ಬರು ಮೇಲಿದ್ದಾರೆ, ಅವ್ರು ಒಳಗಡೆ ಇದ್ದಾರೆ, ಹೋಗಿ ನೋಡು ಅಂತ. ಹೋಗಿ ನೋಡಿದರೆ ಆ ಚೀಫ್ ಪೊಲೀಸ್ ಇನ್ಸ್ಪೆಕ್ಟ್ರ್ ಫೋಟೋಕ್ಕೆ ಹಾರ ತೀರ್ಕೊಂಡು ಹೋಗಿರ್ತಾನೆ. ಅವಾಗ ರಾಜೇಂದ್ರ ಪ್ರಸಾದ್ ಏನಂತಾರೆ ಗೊತ್ತಾವ? ಸಚ್ಚಿಪೋಯಾವು ಕಾಬಟ್ಟಿ ಬದುಕಿಪೋಯಾವು. ನೋಡಿ ಎಷ್ಟು ಚೆನ್ನಾಗಿದೆ. ಸಚ್ಚಿಪೋಯಾವು ಕಾಬಟ್ಟಿ ಬದುಕಿಪೋಯಾವರ ಇದು. నేను పెళ్ళి చేసుకున్నాను, ನಂದು ಸ್ವಲ್ಪ ತೆಲುಗು ಸರಿ ಇಲ್ಲ, ಗಮನ ಇಟ್ಕೊಳ್ಳಿ. పెళ్ళి చేసుకున్నాను, ప్రేమలేఖ రాసి పెళ్లి చేసుకున్నాను. విడాకులు అయిపోయింది, డైవర్స్ అయిపోయింది. ఎందుకు? ప్రేమలేఖ ಎಷ್ಟು ಚೆನ್ನಾಗಿದೆ. ತಪ್ಪೆವರಿದಿ ಅಂತ ಒಂದು ನಾಟಕ ಬಳ್ಳಾರಿಗೆ ಬಂದಿತ್ತು 50 ವರ್ಷದ ಹಿಂದೆ. ಅದಕ್ಕೆ ಬಳ್ಳಾರಿ ರಾಘವ ಅವ್ರ ನಾಟಕ ಆಡ್ತಿದ್ರು, ಟಿ.ಪಿ. ಕೈಲಾಸಂ ಅವರ ನಾಟಕ ನೋಡೋಕೆ ಬಂದಿದ್ರು. ಇದನ್ನು ನಾನು ಸಾಮಾನ್ಯ ಹಾಸ್ಯಗಳು ಹೇಳಿಲ್ಲ, ಎಲ್ಲ ಶಿಕ್ಷಕಿಯರಿದ್ದೀರಿ ಅಂತ ಹೇಳಿದ್ರಿ. ಸ್ವಲ್ಪ ಹಾಲು ಎಕ್ಕೋ ಇದೆ. ನಾಟಕ ಹೇಗಿತ್ತು ಅದಂದರೆ, ಬಳ್ಳಾರಿ ರಾಘವ ಅವ್ರ ನಾಟಕ ಆಡ್ತಾರೆ, ಕೈಲಾಸಂ ಕೂತಿದ್ದಾರೆ ನೋಡ್ತಾ. ಬಹಳ ಬೋರ್ ಇತ್ತಂತೆ ನಾಟಕ. ಬೆಳಗಿನ ಜಾವ 4 ಗಂಟೆವರೆಗೂ ರೈತರ ಗೋಳೇ ಗೋಳು. ನಾಟಕದ ಹೆಸರು ರೈತನ ಗೋಳು. ತೆಲುಗಲ್ಲಿ ಆಡ್ತಿದ್ದಾರೆ. ಏನು? ಬಟ್ಟೆ ಒಗೆಯೋ ಸೀನು ರೈತನ ಮನೆಯಲ್ಲಿ. ಕಂಪ್ನಿ ಬಟ್ಟೆ ಎಲ್ಲ ಒಗೆಯುವವರೆಗೂ ಆ ಸೀನ್ ಮುಗಿಯಲ್ಲ. ಎತ್ತುಗಳ ಮೈ ತೊಳೆಯೋದು, ಸ್ಟೇಜ್ ಮೇಲೇ ಎತ್ತುಗಳಿಗೆ ಸ್ನಾನ ಮಾಡಿಸೋದು, ಕಳೆ ಕೀಳೋದು, ಕಸ ಹೊಡೆದು, ಎಲ್ಲ ಬೆಳಗಿನ ಜಾವ 4 ಗಂಟೆವರೆಗೆ ಹೀಗೆ ನಾಟಕ. ಲಾಸ್ಟ್ ಒಂದು ಸೀನ್ ಬಂದಂತೆ, ಆ ಹೀರೋ ಅಂಗಿ ಹರ್ಕೊಂಡು ತಪ್ಪೆವರಿದಿ ಅಂತ ಕೇಳ್ತಾನೆ. ಆಗ ಟಿ.ಪಿ. ಕೈಲಾಸಂ ಅವರೇ ನಿಂತು, ಒರೇ ರಾಘವ ತಪ್ಪು ಮಾದಿರ, ಡಬ್ಬಿಚ್ಚಿ ವಚ್ಚಾನ್ ಚೂಡು ನಾದರ ತಪ್ಪು ಅಂತ ನಾಟಕದಿಂದ ಹೊರಗಡೆ ಹೋದರು. ಹೊರಗಡೆಯವರು ಸ್ನೇಹಿತರು, ಅದು ನಾಟಕದ ವಿಷಯ ಬಂದಾಗ ಅವರು ಒಬ್ಬರನ್ನೊಬ್ಬರು ಪ್ರಶಂಸೆ ಮಾಡ್ತಿದ್ರು. ಇಂಥ ಕಥೆಗಳನ್ನು, ಇಂಥ ಗುಣಗಳನ್ನು ನಾವು ಹಿರಿಯರ ಸ್ಮರಣೆಗಳನ್ನು ಮಕ್ಕಳಿಗೆ ಮಾಡಿದರೆ ಅವರು ಒಳ್ಳೆಯ ನಾಗರಿಕರಾಗ್ತಾರೆ ಅಂತ ಹೇಳ್ತಾ, ಮತ್ತೊಂದು ಸಾರಿ ಯಾವಾಗಾದರೂ ಬಂದಾಗ ಇನ್ನಷ್ಟು ವಿಷಯಗಳು. ಮಧ್ಯಾಹ್ನದಿಂದ ಕಾದಿದ್ದೀರಿ, ನಿಮ್ಮ ಸಹನೆಯನ್ನು ನಾವು ಪರೀಕ್ಷೆ ಮಾಡೋದಿಲ್ಲ. ಈಗ ಕೊನೆಯದಾಗಿ ನಮ್ಮ ಕಂಪನಿಯ ಅಂತೀವಿ, ನಮ್ಮ ತಂಡದ ಬಸವರಾಜ್ ಮಹಾಮನಿ ಇವ್ರನ್ನ ಇಡೀ ಉತ್ತರ ಕರ್ನಾಟಕ ಅದು ಸನ್ಮಾನಗಳು ಆದ್ಮೇಲೆ ಮಾಡ್ತಾರೆ. ಅವ್ರನ್ನ ಬಗ್ಗೆ ನಾನು ಹೇಳಿಬಿಡ್ತೀನಿ. ಅವ್ರನ್ನ ಉತ್ತರ ಕರ್ನಾಟಕದ ಜೂನಿಯರ್ ಅನಿಲ್ ಕಪೂರ್ ಅಂತ ಕರೀತಾರೆ. ಮಹಾಮನಿಯವರು ಅವರು, ನಾವು ಜೋಶಿ ನಿಮ್ಮಂಥ ಅಭಿಮಾನಿಗಳ ಒಂದು ಇದರ ಮೇಲೆಗೆ ಊರೆಲ್ಲ ಸುತ್ತಿದ್ವಿ. ಈಗ ದಯವಿಟ್ಟು ಯಾರು ಹೋಗಬಾರ್ದು. ಒಂದಿಷ್ಟು ಸನ್ಮಾನಗಳಾದ ಮೇಲೆ ಕೊನೆಯದಾಗಿ ಜೂನಿಯರ್ ಅನಿಲ್ ಕಪೂರ್ ಮಹಾಮನಿಯವರು ಮಾತಾಡ್ತಾರೆ. ಅದನ್ನು ಕೇಳ್ಕೊಂಡು ಶಾಂತ ಹೋಗೋದು. ಮುಗಿದ ಮೇಲೆ ಯಾರೂ ಸೆಲ್ಫಿ ಬರಬಾರ್ದು. ಸೆಲ್ಫಿಗಳು ಉಳಿಯೋದೇ ಇಲ್ಲ. ಈಗ ತೆಗಿತಾರೆ, ಅಲ್ಲೇ ಡಿಲೀಟ್, ಸರಿ ಬರಲಿಲ್ಲ ಅಂದರೆ. ಸುಮ್ಮನೆ ಸೆಲ್ಫಿ ತೆಗಿಯೋರಿಗೆ ನಮ್ಮ ಬಗ್ಗೆ ಗೌರವ ಇರುತ್ತೆ. ಒಂದು ನಮ್ಮ ಕಾಲು ತುಳಿತ ಸೆಲ್ಫಿ ತಕ್ಕತ್ತಾರೆ. ಅದಕ್ಕೆ ದಯವಿಟ್ಟು ಯಾರು ಸೆಲ್ಫಿ ಬರಬೇಡಿ ಅಂತ ಮುಂದಿನ ಕಾರ್ಯಕ್ರಮ ಕಡಿಮೆ ಮಾಡಿಬಿಡ್ತಾರೆ.